ಅತಿ ನಾಮಕ್ಕೆ ಮಹಿಮೆಯುಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, 2026 ವರ್ಷದ ಮೇ ತಿಂಗಳಿನ ಯೂತ್ ಮೀಟಿಂಗಿನ ಮೊದಲನೆಯ ದಿವಸ ಪ್ರಾರಂಭದ ಸಮಯ. ಈ ವರ್ಷದ ನಾವು ಯೂತ್ ಮೀಟಿಂಗ್ ಜೊತೆಯಲ್ಲಿ ದೊಡ್ಡವರಿಗೂ ಸೇರಿ ಕಂಬೈನ್ ಆಗಿ ಉಜ್ಜೀವನದ ಕೂಟ ಇಟ್ಟಿರುವುದು. ಈ ವರ್ಷದ ಈ ಮೀಟಿಂಗಲ್ಲಿ ಪ್ರಥಮ ದಿವಸ, ಮೊದಲನೇ ದಿವಸ ನಮಗೆ ದೇವರ ವಾಕ್ಯವನ್ನು ಕೊಟ್ಟು ನಮ್ಮನ್ನು ವಾಕ್ಯದಲ್ಲಿಯೂ ಮತ್ತು ಪ್ರಾರ್ಥನೆಯಲ್ಲಿಯೂ ನಮ್ಮನ್ನು ಬಲಪಡಿಸಲಿಕ್ಕಾಗಿ ಬಂದಿರುವಂಥ ಖನಾ ಸೇವಕರು ಪಾಸ್ಟರ್ ಅನೀಶ್ ವರ್ಗೀಸ್ ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ನಿನ್ನೆ ಹರಿಯಾಣದಲ್ಲಿ ಕರ್ತನ ಸೇವೆಯಲ್ಲಿ ಇದ್ದುಕೊಂಡು ಅಲ್ಲಿಂದ ಫ್ಲೈಟಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿಂದ ನಮ್ಮ ಸಭೆಗೆ ಬಂದ ಪಾಸ್ಟರ್ನು ಸಂತೋಷವಾಗಿ ചപ്പാളെ ಹೊಡೆದು മറ്റൊരു സാരി സുസ്വാഗതം ಮಾಡೋಣ. പാസ്റ്റർ, ഞങ്ങൾ സ്നേഹപൂർവം ഈ ഹെവൻലി മിഷൻ സഭയിലേക്ക് സ്വാഗതം ചെയ്യും. मैं पला बड़ा केरला में हूँ. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕೇರಳದಲ್ಲಿ ಆಗಿದ್ರು. लेकिन बहुत साल उत्तर भारत में थे. ಆದ್ರೆ ತುಂಬಾ ವರ್ಷ ಉತ್ತರ ಭಾರತದಲ್ಲಿದ್ದರು. अभी भी केरला में रहता हूँ, लेकिन मेरा हृदय उत्तर भारत में है. ನಾನು ಇರೋದು ಕೇರಳದಲ್ಲಿ ಆಗಿದ್ರು, ನನ್ನ ಮನಸ್ಸೆಲ್ಲ ನಾರ್ತ್ ಇಂಡಿಯಾದಲ್ಲಿ ಇರುತ್ತೆ. आमेन. इसलिए मेरी सेवकाई उत्तर भारत में ज़्यादा होता है. ಆದುದರಿಂದ ನನ್ನ ಸೇವೆ ಎಲ್ಲ ಉತ್ತರ ಭಾರತದಲ್ಲಿ ಜಾಸ್ತಿ ಇರುತ್ತೆ. हिंदी भाषा बोलो तो मैं बहुत खुशी से प्रचार के लिए आता हूँ. ಹಿಂದಿ ಅಂತ ಹೇಳಿದ್ರೆ ನಾನು ಬಹಳವಾಗಿ ಸಂತೋಷವಾಗಿ ದೇವರ ಸೇವೆ ಮಾಡಲಿಕ್ಕೆ ಬರ್ತೇನೆ. हालेलुया, हालेलुया, हालेलुया. मैं देरी से आने के लिए मैं क्षमा चाहता हूँ. ನಾನು ತಡವಾಗಿ ಬಂದದ್ರಿಂದ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳಿಕೊಳ್ತೇನೆ. आमेन, आमेन. मेरे साथ में मेरे छोटे भाई और मेरी बहू आई है. ಅವರ ಜೊತೆಯಲ್ಲಿ ಅವರ ತಮ್ಮ ಮತ್ತು ಅವರ ಹೆಂಡತಿ ಬಂದಿದ್ದಾರೆ. वो बेंगलुरु में रहते हैं. ಅವರು ಬ್ಯಾಂಗ್ಳೂರಲ್ಲಿ ಇದ್ದಾರೆ. वो 7 भाषाओं में प्रचार करते हैं. ಅವರು 7 ಭಾಷೆಯಲ್ಲಿ ವಾಕ್ಯ ಸಂದೇಶವನ್ನು ಕೊಡ್ತಾರೆ. आमेन. उनका नाम पास्टर नोबल है. ಅವರ ಹೆಸರು ಪಾಸ್ಟರ್ ನೋವೆಲ್ ಅಂತ. इनकी बाजू में जो बैठी हो पास्टर बीना है. ಅವರ ಹೆಂಡತಿ ಹೆಸರು ಪಾಸ್ಟರ್ ಬೀನಾ ಅಂತ. और बेटी का नाम लहर है. ಅವ್ರ ಮಗಳ ಹೆಸರು ಲೆಹರ್ ಅಂತ. हालेलुया, हालेलुया. आमीन. मैं जैसे उन्होंने बोला कि हिंदी वाले लोग हैं, तो वो भी मेरे साथ में आ गए. ಅವರು ನಾನು ಹಿಂದಿ ಜನ ಇದ್ದಾರೆ ಅಂತ ಹೇಳಿದಾಗ ಅವರು ನನ್ನ ಜೊತೆ ಬಂದ್ಬಿಟ್ರು. हालेलुया, हालेलुया. ओके, जल्दी से मैं वचनों की ओर चलता हूँ. ನಾವು ವೇಗವಾಗಿ ವಾಕ್ಯ ಸಂದೇಶಕ್ಕೆ ಹೋಗೋಣ. तो मैं अपने आप को परिचित करता हूँ. ನಾನು ನಿಮ್ಮೊಟ್ಟಿಗೆ ಪರಿಚಯ ಮಾಡಿಕೊಳ್ಳುತ್ತೇನೆ. मेरा नाम अनीश वर्गीस है. ಪಾಸ್ಟರ್ ಹೆಸರು ಅನೀಶ್ ವರ್ಗೀಸ್ ಅಂತ. एक वाइफ 3 बच्चे हैं. ಅವರಿಗೆ ಒಬ್ಬ ಪತ್ನಿ 3 ಮಕ್ಕಳಿದ್ದಾರೆ. आमीन. आज के समय में ऐसा बोलना पड़ता है. ಈ ಕಾಲಗಳಲ್ಲಿ ಆ ಥರ ಹೇಳಬೇಕಾಗಿರೋ ಅವಶ್ಯಕತೆ ಇದೆ. सब लोग हंसते हुए रहना बहुत अच्छा लगता है. ಎಲ್ಲರೂ ನಗುತ್ತಾ ಇರಿ, ಬಹಳ ಚೆನ್ನಾಗಿ ಕಾಣಿಸ್ತೀರಾ ನಗುತ್ತಾ ಇದ್ರೆ. आमीन. जब मसीह के बच्चे हंसते ना, बहुत अच्छा लगते हैं. ದೇವರ ಮಕ್ಕಳು ಸಂತೋಷವಾಗಿರುವಾಗ ಅದು ಬಹಳ ಸುಂದರವಾಗಿ ಕಾಣಿಸುತ್ತೆ. हालेलुया, हालेलुया. कभी मत बोलना हम लोग राजा के बेटे बेटियां हैं. ನಾವು ಯಾವತ್ತೂ ಮರೆಯಬಹುದು, ನಾವು ರಾಜನ ಮಗನು ಮಕ್ಕಳು ಆಗಿದ್ದೇವೆ. अभी जो आपकी हालात है वो हालात को मत देखो. ನೀವು ಇರುವಂತ ಪರಿಸ್ಥಿತಿಗಳನ್ನು ನೋಡಬೇಡಿ, बुलाया हुआ बुलावा क्यों देखो. ನಿಮ್ಮನ್ನು ಕರೆದಿರುವ ಕರೆವಿಕೆಯನ್ನು ನೋಡಿ. ओके, अब सब लोग ध्यान मेरे तरफ देना, इधर उधर मत देखना, फिर सब कुछ कट हो जाएगा. इधर मेरे तरफ ध्यान करना. ಎಲ್ಲರೂ ಇಲ್ಲಿ ಧ್ಯಾನ ಕೊಡಿ, ಅಲ್ಲಿ ಮಾಡುವಂತದೆಲ್ಲ ಆಚೆ ಈಚೆ ಧ್ಯಾನ ಹೋದ್ರೆ ಮತ್ತೆ ದೇವರ ಸಂದೇಶದಲ್ಲಿ ಏನು. उनको जो करना है, बच्चों को जो करना है करने दो. आप लोग मेरे तरफ ध्यान देना. ಯಾರ್ಯಾರಿಗೆ ಏನೇನು ಮಾಡಬೇಕು ಅವ್ರು ಮಾಡ್ತಾ ಇರಲಿ. ಎಲ್ಲರೂ ಕೂಡ ನಿಮ್ಮ ಧ್ಯಾನ ಇಲ್ಲಿ ಇರಲಿ. कुछ लोगों को परमेश्वर आज छूने वाला है. ಇವತ್ತು ದೇವರು ಸ್ವಲ್ಪ ಜನರನ್ನು ಮುಟ್ಲಿಕ್ಕೆ ಹೋಗ್ತಾ ಇದ್ದಾರೆ. आप कौन है और आपको किस लिए बुलाया, परमेश्वर आज बताने वाला है. ನೀವು ಯಾರಾಗಿದ್ದೀರಾ, ನಿಮ್ಮನ್ನು ಯಾವುದಕ್ಕೆ ಕರೆದಿದ್ದಾರೆ ಎಂದು ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ.
हालेलुया। ಹಾಲೆಲೂಯಾ. मेरा नाम अनीश वर्गीस है। ಪಾಸ್ಟರ್ ಹೆಸರು ಅನೀಶ್ ವರ್ಗೀಸ್ ಅಂತ. मैं क्रिश्चियन परिवार में जन्म लिया। ಅವರ ಒಂದು ಜನನೊಂದು ಕ್ರೈಸ್ತ ಕುಟುಂಬದಲ್ಲಿ ಆಗಿದ್ದು, मेरे घर में सभी लोग क्रिश्चियन हैं, ಕುಟುಂಬದಲ್ಲಿರುವವರೆಲ್ಲರೂ ಕ್ರೈಸ್ತರಾಗಿದ್ರು. लेकिन किसी को यीशु मसीह से कोई रिलेशन नहीं है। ಆದ್ರೆ ಯಾರಿಗೂ ಕೂಡ ಯೇಸು ಸ್ವಾಮಿಯ ಒಟ್ಟಿಗಿರೋ ಯಾವ ಸಂಬಂಧ ಇರಲಿಲ್ಲ. मैं छोटी उम्र में नॉर्थ इंडिया की ओर गया, छोटी उम्र में नॉर्थ इंडिया में गया। ಚಿಕ್ಕ ವಯಸ್ಸಲ್ಲಿ ನಾರ್ತ್ ಇಂಡಿಯಾಕ್ಕೆ ಹೋದೆ. वहाँ पे एक आरएसएस स्कूल में पढ़ाई किया। ಅಲ್ಲಿ ಒಂದು RSS ಸ್ಕೂಲಲ್ಲಿ ನನ್ನ ಎಲ್ಲ ವಿದ್ಯಾಭ್ಯಾಸ ಹೊಂದಿದ್ದು. नागपुर में था, नागपुर में। ನಾಗ್ಪುರಲ್ಲಿ. वहाँ से मेरी छोटी उम्र में मेरे को बुरी आदतें लग गई। ಆ ಚಿಕ್ಕ ವಯಸ್ಸಲ್ಲೇ ನನಗೆ ಕೆಟ್ಟ ಚಟಗಳು ಆ ಸ್ಕೂಲಿಂದ ನಾನು ಕಲ್ತುಕೊಂಡೆ. उस स्कूल में पढ़ लिखने के कारण आरएसएस का बहुत बड़ा अनुभव मेरे अंदर में आया। ಆ ಸ್ಕೂಲಲ್ಲಿ ಓದಿದ್ದು ಕಲ್ತಿದ್ದ ಕಾರಣದಿಂದ RSS ನ ಅನೇಕ ವಿಷಯಗಳು ನನ್ನೊಳಗೆ ತುಂಬಿಕೊಂಡಿತ್ತು. उसके बाद बिगड़ा हुआ एक जिंदगी था। ಅದಾದ ನಂತರ ಒಂದು ಕೆಟ್ಟು ಹೋದ ಒಂದು ಜೀವನವಾಗಿತ್ತು. मैं कभी चर्च नहीं गया। ನಾನು ಯಾವತ್ತೂ ಚರ್ಚ್ಗೆ ಹೋಗಿರ್ಲಿಲ್ಲ. उसके बाद ग्रेजुएशन के समय आया। ಗ್ರಾಜುಯೇಷನ್ ಸಮಯ ಬಂತು. बहुत सारे लड़ाई झगड़े होते थे। ತುಂಬಾ ಜಗಳ, ತುಂಬಾ ಒಡೆದಾಟ ನಡೀತಾ ಇತ್ತು. मेरी माताजी हर 2 हफ्ते में पुलिस स्टेशन में आती थी। ನನ್ನ ತಾಯಿ ಎಲ್ಲ 2 ವಾರಕ್ಕೊಂದು ಸಾರಿ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ರು. अंदर बाहर का लाइफ था मेरा। ಒಳಗೆ ಹೊರಗೆ ಎನ್ನುವಂತ ಒಂದು ಜೀವನವಾಗಿತ್ತು ನನ್ನದು. बोले तो जेल जाना आना, जेल जाना आना, ये जिंदगी था मेरा। ಅಂದ್ರೆ ಜೈಲಿಗೆ ಹೋಗೋದು ಬರೋದು ಇದೇ ನನ್ನ ಜೀವನವಾಗಿತ್ತು. बोले तो माता पिता के लिए सरदर्द था मैं। ನನ್ನ ತಂದೆ ತಾಯಿಗೆ ಒಂದು ತಲೆನೋವಾಗಿ ಮಾರ್ಪಟ್ಟಿದ್ದೆ ನಾನು. ग्रेजुएशन के समय आया, ಗ್ರಾಜುಯೇಷನ್ ಸಮಯ ಬಂತು. मेरे को वहाँ पुलिस वाले ने तड़ी पार कर दिया। ಪೊಲೀಸ್ ಅವ್ರು ಏನ್ ಮಾಡಿದ್ರು, ಅವ್ರನ್ನ ಊರಿಂದ ಹೊರಗೆ ಹಾಕ್ಬಿಟ್ಟಿದ್ರು. तड़ी पार कितने लोगों को समझ में आता है? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಊರಿಂದ ಹೊರಗೆ ಹಾಕಿದ್ರು ಅಂದ್ರೆ ಆ ಪ್ರದೇಶಕ್ಕೆ ಅವರಿಗೆ ಬರ್ಲಿಕ್ಕಿರುವ ಎಂಟ್ರಿ ಇರ್ಲಿಲ್ಲ. मेरे भाई लोग बहुत लोग बैठे इधर। ಅಲ್ಲಿ ಸ್ವಲ್ಪ ಜನ ನನ್ನ ಸಹೋದರಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 12 केस होने के हमको तड़ी पार कर देते। 13 ತುಂಬಾ ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋದ ಕಾರಣ ಏನ್ ಮಾಡ್ತಾರೆ, ಅವ್ರನ್ನ ಊರಿಂದ ಹೊರಗೆ ಹಾಕ್ಬಿಡ್ತಾರೆ. वहाँ से फिर बॉम्बे गया। ಅಲ್ಲಿಂದ ಬಾಂಬೆಗೆ ಹೋಗಿದ್ರು. शिवसेना का कार्यकर्ता बना। ಶಿವಸೇನೆಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ರು. शिवसेना में काम किया। ಶಿವಸೇನೆಯಲ್ಲಿ ಅನೇಕ ವರ್ಷ ಕೆಲಸ ಮಾಡಿದ್ರು. कैसे तो भी पढ़ाई कंप्लीट किया। ಹೇಗೋ ಮಾಡಿ ಅವರ ವಿದ್ಯಾಭ್ಯಾಸವನ್ನು ಮುಗಿಸಿದ್ರು. बॉम्बे से मेरा ट्रांसफर बेंगलुरु में हुआ। ಬಾಂಬೆಯಿಂದ ಟ್ರಾನ್ಸ್ಫರ್ ಬ್ಯಾಂಗ್ಳೂರ್ಗೆ ಆಯಿತು. लेकिन मैं आपको बोलता हूँ कि इस समय से जिस समय में रोज बहुत पीता था और 5 पैकेट सिगरेट पीने वाला व्यक्ति था। ಆದ್ರೆ ಈ ಸಮಯದಲ್ಲಿ ದಿವಸ ಡೈಲಿ ಕುಡಿತಾ ಇದ್ರು. ಅದೇ ರೀತಿಯಾಗಿ ಒಂದು ದಿವಸಕ್ಕೆ 5 ಪ್ಯಾಕೆಟ್ ಸಿಗರೆಟ್ ಸೇದ್ತಾ ಇದ್ರು. बनारघट्ट का शॉपर शॉप में मेरा पहला काम किया बेंगलुरु में। ಬನ್ನಾರ್ಘಟ್ಟದಲ್ಲಿ ಫಸ್ಟ್ ಕೆಲಸ ಮಾಡಿದ್ದು 2003 की बात है। 2003ನೇ ಇಸ್ವಿಯಲ್ಲಿ ನಡೆದಂತ ವಿಷಯ ಇದು. आमेन। ಆಮೇನ್. अब बेंगलुरु बहुत खूबसूरत था। ಆವಾಗ ಬ್ಯಾಂಗ್ಳೂರು ತುಂಬಾ ಸುಂದರವಾಗಿತ್ತು. ठंडा जगह था। ಬಹಳ ಚಳಿ ಇರುವ ಸ್ಥಳವಾಗಿತ್ತು. हालेलुया। ಆಮೇನ್. इतना पोल्यूशन नहीं था, इतना पोल्यूशन नहीं था, ಇಷ್ಟು ಪೊಲ್ಯೂಷನ್ ಇರ್ಲಿಲ್ಲ, इतना ट्रैफिक नहीं था, ಇಷ್ಟೊಂದು ಟ್ರಾಫಿಕ್ ಏನಿರ್ಲಿಲ್ಲ. नल्ला अच्छा जगह था। ಒಳ್ಳೆ ಸ್ಥಳವಾಗಿತ್ತು ಬ್ಯಾಂಗ್ಳೂರು ಆ यहाँ ಸಮಯದಲ್ಲಿ. पे मैं 4 साल 5 साल रहा। ಇಲ್ಲಿ 4-5 ವರ್ಷ ಇದ್ದೆ. यहाँ रहने के कारण केरला से थोड़ा पास में आ गया। ಇಲ್ಲಿ ಇದ್ದ ಕಾರಣ ಕೇರಳಕ್ಕೆ ಸ್ವಲ್ಪ ಹತ್ತಿರವಾಯಿತು. मम्मी ने बोला शादी कर ले। ಅಮ್ಮ ಹೇಳಿದ್ರು ಬೇಗ ಮದುವೆ ಮಾಡು ಅಂತ. आमेन। ಆಮೇನ್. तो मम्मी की बात पहली बार सुन लिया, मैंने शादी कर लिया। ನನ್ನ ತಾಯಿ ಹೇಳಿದ ಫಸ್ಟ್ ಮಾತೆ ನಾನು ಬೇಗ ಕೇಳಿ ಮದುವೆ ಮಾಡ್ಕೊಂಡೆ. ऐसा एक मलयाली लड़की से मैंने शादी किया। ಒಂದು ಮಲಯಾಳಿ ಹುಡುಗಿಯನ್ನು ನೋಡಿ ಮದುವೆ ಮಾಡ್ಕೊಂಡೆ. मेरे को मलयाली लोग अच्छे नहीं लगते। ನನಗೆ ಮಲಯಾಳಿಯವರು ಇಷ್ಟ ಇರಲಿಲ್ಲ, हिंदी वाले पसंद थे मेरे को। ಹಿಂದಿಯವರೇ ಇಷ್ಟ ಆಗೋದು. लेकिन शादी मलयाली से हो गया। ಆದ್ರೆ ಮದುವೆ ಮಲಯಾಳಿಯವ್ರ ಜೊತೆ ಆಯ್ತು. लेकिन यहाँ से परमेश्वर ने मेरे को एक रास्ता खोला अमेरिका के लिए। ಆದರೆ ಮದುವೆ ಆದ ನಂತರ ದೇವರು ನನಗೆ ಇಲ್ಲಿಂದ ಅಮೆರಿಕಾಗಿರುವ ಒಂದು ದಾರಿಯನ್ನು ದೇವರು ತೆಗೆದ್ರು. अमेरिका गया, वहाँ 3-3.5 साल काम किया। ಅಮೆರಿಕದಲ್ಲಿ 3-3.5 ವರ್ಷ ಕೆಲಸ ಮಾಡಿದ್ರು. लेकिन जीवन जो था यही पापी का जीवन था। ಆದ್ರೆ ನನ್ನ ಜೀವನ ಒಂದು ಪಾಪಿಯ ಜೀವನವನ್ನೇ ನಡೆಸ್ತಾ ಇದೆ. कोई चर्च लाइफ नहीं था। ಚರ್ಚ್ಗೆ ಸಭೆಯ ಒಂದು ಜೀವನ, ಚರ್ಚಿನ ಒಂದು ಜೀವನ ನನ್ನಲ್ಲಿ ಇರಲಿಲ್ಲ. 33 साल की उम्र तक ये बाइबल मैंने पढ़ा नहीं कभी। 30 ವರ್ಷದ ತನಕ ನಾನು ಈ ಬೈಬಲ್ ಅನ್ನು ತೆಗೆದಿರಲಿಲ್ಲ. हालेलुया। ಹಾಲೆಲೂಯಾ. अब कुछ लोग बोल रहे ये आदमी को यहाँ प्रचार के लिए बुलाया।
ಸ್ವಲ್ಪ ಜನ ಹೇಳ್ತಾ ಇರ್ಬೋದು, ಈ ವ್ಯಕ್ತಿನೇನಾ ಇಲ್ಲಿ ಪ್ರಸಂಗ ಮಾಡ್ಲಿಕ್ಕೆ ಕರ್ಕೊಂಬಂದಿರೋದು. हालेलुया. ಅಲೆಲುಯಾ. एक पापी आदमी था मैं. ನಾನೊಂದು ಪಾಪಿಯಾದ ವ್ಯಕ್ತಿಯಾಗಿದ್ದೆ. हमारा परमेश्वर पापी लोग से बहुत प्यार करता है. ಆದರೆ ನಮ್ಮ ದೇವರು ಪಾಪಿಗಳನ್ನ ಬಹಳವಾಗಿ ಪ್ರೀತಿಸುವ ದೇವರಾಗಿದ್ದಾರೆ. वो पाप से प्यार नहीं करता, पापियों से प्यार करता है. ಆತನು ಪಾಪವನ್ನು ಪ್ರೀತಿಸುವುದಿಲ್ಲ, ಪಾಪಿಗಳನ್ನು ಪ್ರೀತಿಸುವ ದೇವರಾಗಿದ್ದಾರೆ. पाप से नफरत करता है लेकिन पापियों से प्यार करता है. ಪಾಪವನ್ನು ದ್ವೇಷಿಸುತ್ತಾನೆ, ಪಾಪಿಗಳನ್ನು ಪ್ರೀತಿಸುವ ದೇವರಾಗಿದ್ದಾರೆ. हालेलुया. ಅಲೆಲುಯಾ. 2010 में 2010ನೇ ಇಸ್ವಿಯಲ್ಲಿ तो ये अमेरिका में जो था, हम मंडे से लेके फ्राइडे तक काम करते. ಅಮೆರಿಕದಲ್ಲಿ ಸೋಮವಾರದಿಂದ ಶುಕ್ರವಾರ ಗಂಟ ಕೆಲಸ ಮಾಡ್ತೀವಿ. फ्राइडे से लेके मंडे सुबह तक मायामी बीच में हम लोग रहते. ಶನಿವಾರದಿಂದ ಸೋಮವಾರ ಬೆಳಗ್ಗೆ ಗಂಟ ಮಯಮಿ ಎನ್ನುವ ಬೀಚಿನ ಬಳಿಯಲ್ಲೇ ಇರೋದು. मायामी बीच ಗೊತ್ತಾಯ್ತಾ? पता है आपको मायामी बीच क्या है? ಮಯಮಿ ಬೀಚ್ ಏನಂತ ಗೊತ್ತಾ? नहीं पता है तो अच्छी बात है. ಗೊತ್ತಿಲ್ಲ ಅಂದ್ರೆ ಒಳ್ಳೆ ಕೆಲಸವಾಗಿದೆ. ಅದು बहुत गंदा बीच है वो. ಅದು ಬಹಳ ಕೆಟ್ಟ ಒಂದು ಬೀಚ್ ಆಗಿದೆ. पूरा दारू शारू एंजॉयमेंट करने वाला बीच है. ಎಲ್ಲರೂ ಕುಡಿದು ಕುಪ್ಪಳಿಸಿ ಎಂಜಾಯ್ ಮಾಡುವಂತ ಸ್ಥಳವಾಗಿದೆ ಅದು. इंग्लिश में बोले तो नेकेड बीच है वो. ಇಂಗ್ಲಿಷಲ್ಲಿ ಹೇಳೋದಾದ್ರೆ ನೇಕೆಡ್ ಬೀಚ್ ಅಂದ್ರೆ വസ്ത്രമില്ലാതെ ನಡೆಯುವಂತ ಸ್ಥಳವಾಗಿದೆ. അങ്ങനത്തെ സ്ഥലത്തായിരുന്നു ഞങ്ങളുടെ വീക്കെൻഡ് ആഘോഷിക്കുന്നത്. ಆ ಸ್ಥಳದಲ್ಲೇ ನಾವು ವೀಕೆಂಡ್ ಅನ್ನು ಆಚರಿಸುವುದು. हालेलुया. हालेलुया. लेकिन 2010 में ಆದ್ರೆ 2010ನೇ ಇಸ್ವಿಯಲ್ಲಿ जनवरी 16 तारीख को ಜನವರಿ 17ನೇ ದಿವಸದಲ್ಲಿ यीशु मसीह मायामी बीच में आया. ಯೇಸು ಕ್ರಿಸ್ತನು ಮಯಮಿ ಬೀಚ್ ನಲ್ಲಿ ಬಂದರು. अब कुछ लोग बोल रहे कि यीशु मसीह मायामी बीच में आता है. ಸ್ವಲ್ಪ ಜನ ಹೇಳ್ತಾರೆ ಯೇಸು ಸ್ವಾಮಿ ಮಯಮಿ ಬೀಚ್ಗೂ ಬರ್ತಾರಾ ಅಂತ. यस और नो येल रे. यीशु मसीह मायामी बीच में आता है. ಯೇಸು ಸ್ವಾಮಿ ಮಯಮಿ ಬೀಚ್ಗೆ ಬರ್ತಾರಾ? आज भी वो पापियों को ढूंढते रहता है. ಇವತ್ತು ಕೂಡ ಆತನು ಪಾಪಿಗಳನ್ನು ಹುಡುಕುತ್ತಾ ಇದ್ದಾರೆ. जिसके ऊपर बुलावा है परमेश्वर उसको ढूंढता है. ಯಾರ ಮೇಲೆ ಕರೆಯುವಿಕೆ ಇದೆಯೋ ಅವರನ್ನು ದೇವರು ಹುಡುಕುತ್ತಾ ಇದ್ದಾರೆ. उसका प्यार हमारे ऊपर उमड़ आता है. ಆತನ ಪ್ರೀತಿ ನಮ್ಮಲ್ಲಿ ಉಕ್ಕುತ್ತಾ ಇರುತ್ತದೆ. हालेलुया. आप लोग यहाँ पे क्यों बैठा पता है? ನೀವು ಯಾಕೆ ಇಲ್ಲಿ ಕೂತಿದ್ದೀರಾ ಗೊತ್ತಾ ನಿಮಗೆ? ये उसका अनोखा प्यार है. ಆತನ ಅನಂತವಾದ ಪ್ರೀತಿಯಿಂದಲೇ ನೀವು ಇಲ್ಲಿ ಕೂತಿರೋದು. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. ये उसका अनोखा प्यार है. ಆತನ ಅನಂತವಾದ ಪ್ರೀತಿ. आमीन. ಆಮೆನ್. आमीन. ಆಮೆನ್. हमने यीशु मसीह से प्यार किया कि मसीह ने हमसे प्यार किया? ನಾವು ಯೇಸು ಸ್ವಾಮಿಯನ್ನು ಪ್ರೀತಿಸಲಿಲ್ಲ, ಆದ್ರೆ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದ್ದಾರೆ. बोलो. हम यीशु मसीह से ज्यादा प्यार करते कि यीशु मसीह हमसे ज्यादा प्यार करते? ನಾವು ಯೇಸು ಸ್ವಾಮಿಯನ್ನು ಜಾಸ್ತಿ ಪ್ರೀತಿಸ್ತೀರಾ ಇಲ್ಲ ಯೇಸು ಸ್ವಾಮಿ ನಮ್ಮನ್ನು ಜಾಸ್ತಿ ಪ್ರೀತಿಸ್ತಾರಾ? करेक्ट बोला. ನೀವು ತಪ್ಪು ಹೇಳಿದ್ರಿ. यीशु हमसे ज्यादा प्यार करते ಅದ പറഞ്ഞവര് ಅವರೇ ಅದ പറഞ്ഞೆ. हाँ, यीशु ही हमसे ज्यादा प्यार करते. ಯೇಸು ಸ್ವಾಮಿನೇ ನಮ್ಮನ್ನು ಜಾಸ್ತಿ ಪ್ರೀತಿಸೋದು. हमारा प्यार उसके सामने कुछ नहीं है. ನಮ್ಮ ಪ್ರೀತಿ ಯೇಸು ಸ್ವಾಮಿಯ ಮುಂದೆ ಏನೂ ಇಲ್ಲ. ಏನು ಮಿಲ್ಲ. हालेलुया. ಹಾಲೆಲೂಯಾ. उसका प्यार का नतीजा है मैं आप लोगों के सामने खड़ा हूं. ಆತನ ಪ್ರೀತಿಯ ಕಾರಣದಿಂದಲೇ ನಾನು ನಿಮ್ಮ ಮುಂದೆ ಇವತ್ತು ನಿಂತಿರೋದು. अगर वो मेरे से प्यार नहीं करता तो मैं पहले ही फोटो में आ जाता था. ಆತನ ನನ್ನನ್ನು ಪ್ರೀತಿ ಮಾಡದೆ ಹೋಗಿದ್ದರೆ ನಾನು ಇಷ್ಟೊತ್ತಿಗೆ ಒಂದು ಭಾವಚಿತ್ರದಲ್ಲಿ ಬರಬೇಕಾದ ವ್ಯಕ್ತಿಯಾಗಿದ್ದೆ. मेरे घर के अंदर में एक फोटो रहता था, मेरा फोटो रहता था, उस पे एक हार भी रहता था. ನನ್ನ ಮನೆಯಲ್ಲಿ ಒಂದು ನನ್ನ ಫೋಟೋ ಹಾಕಿ ಅದರಲ್ಲಿ ಒಂದು ಹೂವಿನ ಹಾರ ಕೂಡ ಹಾಕಿರಬೇಕಾದ ಒಂದು ಪರಿಸ್ಥಿತಿ ಇತ್ತು. हालेलुया. ಹಾಲೆಲೂಯಾ. ऐसा जिंदगी जीने वाला एक व्यक्ति था मैं. ಆ ರೀತಿಯಾದ ಒಂದು ಜೀವನವನ್ನು ನಡೆಸುತ್ತಿದ್ದ ಒಂದು ವ್ಯಕ್ತಿಯಾಗಿದ್ದೆ ನಾನು. उस व्यक्ति को परमेश्वर आज अपने राज्य के लिए उपयोग कर रहा है. ಆ ರೀತಿಯಾದ ವ್ಯಕ್ತಿಯನ್ನು ದೇವರು ಇವತ್ತು ತನ್ನ ರಾಜ್ಯಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ. यहाँ पे बैठे हुए हर एक लोगों को एक बुलावा है. ಇಲ್ಲಿ ಕೂತಿರೋ ಪ್ರತಿಯೊಬ್ಬರ ಮೇಲೆ ಒಂದೊಂದು ಕರೆವಿಗೆ ಇದೆ. हर एक व्यक्ति को एक बुलावा है. ಒಬ್ಬೊಬ್ಬರಿಗೂ ಒಂದೊಂದು ಕರೆವಿಗೆ ಇದೆ. हालातों को मत देखो. हालातों को मत देखो. ನೀವು ಪರಿಸ್ಥಿತಿಗಳನ್ನು ನೋಡಬೇಡಿರಿ. ये
हालात बदल जाएगा, ಓ ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತದೆ. लेकिन परमेश्वर के राज्य का काम के लिए आपको बुलाया गया है. ದೇವರು ತನ್ನ ರಾಜ್ಯದ ಸೇವೆಗೋಸ್ಕರ ನಿಮ್ಮನ್ನು ಕರೆದಿದ್ದಾರೆ. हालेलुया. ಹಾಲೆಲೂಯಾ. 2010 जनवरी 18 को मेरा नौकरी चले गया. 2010 ಜನವರಿ 18ಗೆ ಕೆಲಸ ಅವ್ರಿಗೆ ಕೈ ಬಿಟ್ಟು ಹೋಯ್ತು. मैं केरला वापस आया. ಕೇರಳಕ್ಕೆ ವಾಪಸ್ ಬಂದ್ರು. टूटा था, ಎಲ್ಲ ಮುರಿಯಲ್ಪಟ್ಟ ಜೀವನವಾಗಿತ್ತು. लेकिन मेरा जो घर बनाया था, ನಾನು ಒಂದು ಮನೆಯನ್ನು ಕಟ್ಟಿಸಿದ್ದೆ. उसका कॉन्ट्रैक्टर एक बिलीवर था. ಆದ್ರೆ ಆ ಮನೆ ಕಟ್ಟಿಸುವಂತ ಕಟ್ಟುವಂತ ಕಟ್ಟಡ ಒಪ್ಪಿಸಿದಂತ ಕಾಂಟ್ರಾಕ್ಟರ್ ಒಂದು ವಿಶ್ವಾಸಿಯಾಗಿದ್ರು. उन्होंने बोला कि हमारे चर्च में एक भविष्यवक्ता आ रहा है कि मैं आपके घर पे लेके आऊं. ಅವ್ರು ಹೇಳಿದ್ರು, ನನ್ನ ಚರ್ಚ್ಗೆ ಒಬ್ಬ ಪ್ರವಾದಿ ಬಂದಿದ್ದಾರೆ, ನಾನು ಅವ್ರನ್ನ ನಿಮ್ಮ ಮನೆ ಕರ್ಕೊಂಬರ್ಲಾ. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. मुझे मालूम नहीं था कौन भविष्यवक्ता है. ನನಗೆ ಗೊತ್ತಿಲ್ಲ ಪ್ರವಾದಿ ಯಾರಂತ. मेरे को मालूम नहीं ये पास्टर कौन है. ನನಗೆ ಗೊತ್ತಿಲ್ಲ ಆ ಪಾಸ್ಟರ್ ಯಾರು ಅಂತ. मेरे को मालूम नहीं ऐसे ये बपतिस्मा लिए हुए लोग कौन है. ದೀಕ್ಷಾಸ್ನಾನ ಹೊಂದಿದ ವ್ಯಕ್ತಿಗಳು ಯಾರಂತ ನನಗೆ ಗೊತ್ತಿಲ್ಲ. मेरे को मालूम ही नहीं ऐसे कुछ लोग है करके दुनिया में. ನನಗೆ ಗೊತ್ತೇ ಇಲ್ಲ ಈ ತರ ವ್ಯಕ್ತಿಗಳು ಈ ಲೋಕದಲ್ಲಿ ಇದ್ದಾರಾ ಅಂತಾನೆ ನನಗೆ ಗೊತ್ತಿಲ್ಲ. लेकिन उनकी बार बार के कहने पे एक भविष्यवक्ता मेरे घर पे आए. ಅವರು ಮತ್ತೆ ಮತ್ತೆ ಪದೇ ಪದೇ ನನ್ನನ್ನು ಫೋರ್ಸ್ ಮಾಡಿದ್ರಿಂದ ಒಬ್ಬ ಪ್ರವಾದಿ ನನ್ನ ಮನೆಗೆ ಬಂದ್ರು. वो भविष्यवक्ता बैंगलोर का भविष्यवक्ता था. ಅವರು ಬ್ಯಾಂಗ್ಳೂರಲ್ಲಿ ಇರುವ ಒಬ್ಬ ಪ್ರವಾದಿ ಆಗಿದ್ರು. अभी यहाँ पे नहीं, वो स्वर्ग में बैठे हुए अभी. ಈಗ ಅವರು ಇಲ್ಲಿಲ್ಲ, ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ. वो भविष्यवक्ता मेरे घर पे आए ಅವರು ಆ ಪ್ರವಾದಿ ನನ್ನ ಮನೆಗೆ ಬಂದ್ರು. और मेरे को बोला, ಅವ್ರು ನನಗೆ ಹೇಳಿದ್ರು, तेरे को अभी नौकरी नहीं मिलेगा. ನಿನಗೆ ಇನ್ನು ಕೆಲಸ ಸಿಗಲ್ಲ. तूने जितना बनाया ये सब कुछ नष्ट हो जाएगा. ನೀನ್ ಏನೇನೆಲ್ಲ ಕಟ್ಟಿಸಿದೀಯಾ ಅದೆಲ್ಲ ನೀನು ನಷ್ಟ ಹೋಗುತ್ತೆ. तू मेरे लिए काम करेगा. ನೀನು ನನ್ನ ಸೇವೆ ಮಾಡ್ತೀಯಾ. मेरे को बिल्कुल अच्छा नहीं लगा. ನನಗೆ ಒಂಚೂರು ಇಷ್ಟ ಆಗಿಲ್ಲ. क्या बोला, नौकरी नहीं मिलेगा, ಅವ್ರು ಹೇಳಿದ್ರು ಕೆಲಸ ಸಿಗಲ್ಲ, तेरा पैसा सब कुछ खत्म हो जाएगा, ನಿನ್ನ ದುಡ್ಡೆಲ್ಲ ಖಾಲಿ ಆಗುತ್ತೆ, बनाया हुआ घर नष्ट हो जाएगा. ನೀನು ಕಟ್ಟಿರುವ ಮನೆ ನಷ್ಟ ಆಗುತ್ತೆ. अच्छा लगेगा बोला तो. ಹಂಗೆ ಹೇಳಿದ್ರೆ ಖುಷಿ ಆಗುತ್ತಾ. तू सेवकाई करेगा, ನೀನು ಸೇವೆ ಮಾಡ್ತೀಯಾ, भाषा अलग अलग भाषा में प्रचार करेगा, ಬೇರೆ ಬೇರೆ ಭಾಷೆಗಳಲ್ಲಿ ಭಾಷಣ ಕೊಡ್ತೀಯಾ, तू दुनिया की कोने कोने तक जाएगा, ನೀನು ದೇಶದ ಮೂಲೆ ಮೂಲೆಗಳಿಗೆ ಹೋಗ್ತೀಯಾ. नौकरी के लिए नहीं, ये काला बाइबल लेके जाएगा. ನೀನು ಕೆಲಸಕ್ಕಲ್ಲ, ಈ ಕಪ್ಪಾಗಿರುವ ಬೈಬಲ್ನ ತೆಗೆದುಕೊಂಡು ಹೋಗ್ತೀಯಾ. मैंने उस समय तक बाइबल ही नहीं पढ़ा कभी. ನಾನು ಅಲ್ಲಿಯವರೆಗೂ ಬೈಬಲ್ಲೇ ಓದಿರ್ಲಿಲ್ಲ. मेरे को कुछ नहीं आता इसके अंदर का. ನನಗೆ ಬೈಬಲ್ನ ಬಗ್ಗೆ ಏನು ಗೊತ್ತಿಲ್ಲ. ये सब कैसा होने वाला है. ಇದೆಲ್ಲ ಹೇಗಾಗುತ್ತೆ. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. मैंने उनकी भविष्यवाणी को टुकरा दिया. ನಾನು ಆ ಪ್ರವಾದಿಯನ್ನು ದೂಷಿಸಿದೆ. हालेलुया. फिर उन्होंने बोला कि 2013 का एक साल आएगा तो तेरे पर एनकाउंटर होगा. 2013ನೇ ವರ್ಷದಲ್ಲಿ ನಿನಗೂ ಇರುವ ಒಂದು ಮುಖಾಮುಖಿಯಾದ ಸಂದರ್ಶನ ಉಂಟಾಗುತ್ತೆ ಅಂತ ಹೇಳಿದರು. पागल जैसा कुछ तो बातें करके वो चले गए. ಅವರು ಒಬ್ಬ ಹುಚ್ಚನಾಗಿ ಏನೇನೋ ಹೇಳಿದ್ರು, ಅವರು ಹೋಗ್ಬಿಟ್ರು. मैं वापस इलेक्शन में खड़ा हो गया केरला में. ಕೇರಳದಲ್ಲಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡ್ರು. यूथ कांग्रेस में ज्वाइन हो गया. ಯೂತ್ ಕಾಂಗ್ರೆಸ್ ಅಲ್ಲಿ ನಿಂತ್ಕೊಂಡ್ರು. वापस बिजनेस करना चालू किया. ಬಿಸ್ನೆಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. नौकरी का बोर्ड ट्राई किया, मेरे को नौकरी नहीं मिला. ಕೆಲಸಕ್ಕೆ ಪ್ರಯಾಸ ಪಟ್ರು, ಕೆಲಸ ಸಿಕ್ಕಿಲ್ಲ. मैं शॉर्टकट में बताता, 2013 सितंबर 6 को मेरे पे एक एनकाउंटर हुआ. ನಾನು ಚಿಕ್ಕದಾಗಿ ಹೇಳ್ತೇನೆ, 2013 ಸೆಪ್ಟೆಂಬರ್ 6ನೇ ತಾರೀಕು ದೇವರು ನನ್ನನ್ನು ಮತ್ತೆ ಸಂದರ್ಶಿಸಿದರು. हालेलुया. 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 एनकाउंटर होने के बाद ना आपको दारू चाहिए, ನನಗೆ ಆ ಸಂದರ್ಶನ ಆದ ಮೇಲೆ ನನಗೆ ಕುಡಿಯೋ ಅವಶ್ಯಕತೆ ಇಲ್ಲ, ना आपको सिगरेट चाहिए, ನನಗೆ ಇವಾಗ ಸಿಗರೇಟಿನ ಅವಶ್ಯಕತೆ ಇಲ್ಲ, कुछ भी अच्छा नहीं लग रहा है. ಏನು ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. अपने अंदर में एक बदलाव आ जाता है. ನನ್ನೊಳಗೆ ನನಗೆ ಯಾವುದೋ ಒಂದು ಬದಲಾವಣೆ ನನಗೆ ಕಾಣಿಸ್ಲಿಕ್ಕೆ ಪ್ರಾರಂಭವಾಯಿತು. मैं उस साल आखिरी में एक चर्च में गया. ನಾನು ಸ್ವಲ್ಪ ಅನೇಕ ವರ್ಷಗಳ ನಂತರ ಒಂದು ಚರ್ಚ್ಗೆ ಹೋದೆ. ऐसा एक चर्च था, एक बंदिकोस चर्च था. ಇದೇ ತರ ಒಂದು ಚರ್ಚ್ ಆಗಿತ್ತು. ಅಲ್ಲಿ
अब कोई बंदी को चर्च में हम लोग जाते हैं तो सबसे पहले वो नया आदमी को देख के पास्टर आएगा, गला मिलाएगा. ಈ ತರ ಸಭೆಗೆ ಹೋದ್ರೆ ಹೊಸ ವ್ಯಕ್ತಿಗಳನ್ನ ನೋಡಿದ್ರೆ ಅವ್ರು ಏನ್ ಮಾಡ್ತಾರೆ, ಪಾಸ್ಟ್ರು ಬಂದು ಅವ್ರನ್ನ ಅಪ್ಕೊಳ್ತಾರೆ. ಆಯನ ಹೌದಾ ಇಲ್ವಾ? ಹೌದಾ ಇಲ್ವಾ ಹೇಳ್ರೆ. ಆಮೇನ್ ಆಮೇನ್. ये गले मिलने से मैं विश्वास करता हूँ कि पवित्र आत्मा फैलता है. ನಾವು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವಾಗ ಏನಾಗುತ್ತೆ, ಪವಿತ್ರ ಆತ್ಮ ಅಲ್ಲಿಂದ ಚಲನ ಆಗುತ್ತೆ. कितने लोग इम्पार्टेशन पे विश्वास करते हैं? ಇಂಪಾರ್ಟೇಷನ್ ಅಲ್ಲಿ, ಹಸ್ತಾಂತರದಲ್ಲಿ ಎಷ್ಟು ಜನ ನಂಬುತ್ತೀರಾ? खाली कोविड नहीं फैलता है, पवित्र आत्मा भी फैलता है. ಕೋವಿಡ್ ಮಾತ್ರ ಹರಡಲ್ಲ, ಪವಿತ್ರಾತ್ಮ ಕೂಡ ಹರಡುತ್ತೆ. हालेलुया. ಹಾಲೆಲೂಯಾ. तो एक बदलाव आया मेरे अंदर में. ಆವಾಗ ನನ್ನಲ್ಲಿ ಒಂದು ಬದಲಾವಣೆ ಉಂಟಾಯಿತು. उसी साल मैंने बपतिस्मा लिया. ಅದೇ ವರ್ಷದಲ್ಲಿ ನಾನು ದೀಕ್ಷಾ ಸ್ನಾನ ತಗೊಂಡೆ. हालेलुया. ಹಾಲೆಲೂಯಾ. उसी साल मैंने परमेश्वर को स्वीकार किया. ಅದೇ ವರ್ಷ ನಾನು ದೇವರನ್ನು ಸ್ವೀಕರಿಸಿದೆ. अब आप लोग बोलेंगे जब मैंने परमेश्वर को स्वीकार किया सब कुछ अच्छा हो गया. ನೀವು ಅನ್ಕೊಳ್ಬೋದು ನಾನು ಯೇಸು ಸ್ವಾಮಿಯನ್ನು ಸ್ವೀಕರಿಸಿದೆ, ಎಲ್ಲ ಸರಿಯಾಯಿತು ಅಂತ. आया ना? ಹೌದಾ ಅಲ್ವಾ? कुछ नहीं होता है. ಅದೇನೂ ಆಗಿಲ್ಲ. जैसा है तू बपतिस्मा लेगा तेरा ओरिजिनल इश्यूज शुरू हो जाएगा. ನೀವು ಯಾವತ್ತು ದೀಕ್ಷಾ ಸ್ನಾನ ತಗೊಳ್ತೀರಾ ಆವತ್ತೇ ನಿಮ್ಮ ನಿಜವಾದ ತೊಂದರೆಗಳು ಪ್ರಾರಂಭವಾಗುವುದು. हालेलुया. ಹಾಲೆಲೂಯಾ. तू एक अलग राज्य का व्यक्ति बन गया. ನಾನು ಬೇರೆ ಒಂದು ರಾಜ್ಯದ ವ್ಯಕ್ತಿಯಾಗಿ ಮಾರ್ಪಟ್ಟೆ. उस दिन से तेरे ऊपर युद्ध चालू हो जाएगा. ಆವತ್ತಿಂದ ನಿನಗೂ ಬೇರೆ ರಾಜ್ಯಕ್ಕೆ ಇರುವ ಒಂದು ಯುದ್ಧ ಪ್ರಾರಂಭವಾಗುತ್ತದೆ. हालेलुया. ಹಾಲೆಲೂಯಾ. मैं हरदम प्रचार करता हूँ अंदर की लड़ाइयाँ ಹೊರಗೆ ನಾವು ಪ್ರಚಾರ ಮಾಡ್ಬೋದು, ಆದ್ರೆ ಒಳಗಿರುವ ಒಂದು ಹೋರಾಟ, अंदर की लड़ाइयाँ बाहर की लड़ाइयाँ, ಒಳಗಿರುವ ಹೋರಾಟ ಹೊರಗಿರುವ ಹೋರಾಟ, आई मीन मानसिक लड़ाइयाँ और शारीरिक लड़ाइयाँ. ಮನಸ್ಸಲ್ಲಿರುವ ಹೋರಾಟ, ಶರೀರದಲ್ಲಿರುವ ಹೋರಾಟ. इधर देखो इधर देखो इधर देखो. ಇಲ್ಲಿ ನೋಡಿ, ये 4 तरीके की लड़ाई हमारे जीवन में होती है. 4 ರೀತಿಯಾದ ಹೋರಾಟ ನಮ್ಮ ಜೀವಿತದಲ್ಲಿ ಇರುತ್ತೆ. बपतिस्मा की बात ही ये सब कुछ हुआ. ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರನೇ ಇದೆಲ್ಲ ಪ್ರಾರಂಭವಾಗಿದ್ದು. ऐसे कई लड़ाई वाले लोग इसके अंदर बैठे हुए हैं. ಇದೇ ತರ ಇರುವ ಒಂದು ಹೋರಾಟದಲ್ಲಿರೋರು ಎಷ್ಟೋ ಜನ ಇದರ ಒಳಗೆ ಕೂತಿದ್ದೀರಾ. ये लड़ाई के अंदर जीतने का एक ही रास्ता मैं आपको बताता हूँ. ಈ ಹೋರಾಟದಲ್ಲಿ ಜಯಿಸ್ಲಿಕ್ಕಿರೋ ಒಂದೇ ಒಂದು ಮಾರ್ಗ ನಿಮ್ಗೆ ಹೇಳ್ತೀನಿ. घुटने पे बैठकर प्रार्थना करो. ಮೊಣಕಾಲಿನ ಪ್ರಾರ್ಥನೆ ಜಯದ ಮಾರ್ಗ. हर एक लड़ाई से मेरा परमेश्वर तुझे जिताएगा. ಎಲ್ಲಾ ಹೋರಾಟಗಳಿಂದಲೂ ದೇವರು ನಮ್ಮನ್ನು ಜಯಾಳಿಯಾಗಿ ಮಾಡ್ತಾರೆ. इधर 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 ध्यान दो, इधर ध्यान दो आप लोग. ಎಲ್ಲ ಇಲ್ಲಿ ಗಮನಿಸಿ. ये लड़ाई जितने का एक ही रास्ता है. ಈ ಹೋರಾಟವನ್ನು ಜಯಿಸಲಿಕ್ಕಿರೋ ಒಂದೇ ಒಂದು ಮಾರ್ಗ. हालेलुया. 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 लड़ाई इसलिए देता है कि आपको परमेश्वर प्रार्थना करवाता है. ನಿಮ್ಮ ಜೀವಿತದಲ್ಲಿ ಹೋರಾಟ ಯಾಕೆ ಬರುತ್ತೆ ಅಂದ್ರೆ ಹೋರಾಟದ ಮೂಲಕ ಪ್ರಾರ್ಥನೆ ಹೆಚ್ಚಾಗಲಿಕ್ಕೆ. वो लड़ाइयाँ मेरे को 6 साल में एक भविष्यवक्ता बनाया. ಆ ಒಂದು ಹೋರಾಟ ನನ್ನನ್ನು 6 ವರ್ಷದೊಳಗಾಗಿ ಒಂದು ಪ್ರವಾದಿಯಾಗಿದೆ. ಆ ಹೋರಾಟ ನನ್ನನ್ನು ಮಾರ್ಪಡಿಸಿತು. ಆಮೆನ್. वो एक ट्रेनिंग था. ಅದೊಂದು ನೋವಾಗಿತ್ತು. आमेन. ಆಮೆನ್. वो एक प्रोसेस था. ಅದೊಂದು ಪ್ರಾಸೆಸ್ ಆಗಿತ್ತು. कितने लोगों को पता समझ में आया वो प्रोसेस? ಎಷ್ಟು ಜನರಿಗೆ ಅರ್ಥ ಆಯ್ತು ಅದು? देखो परमेश्वर कभी भी हमसे भविष्यवाणी करता है, प्रोसेस नहीं बोलता है. ದೇವರು ಯಾವಾಗಲೂ ನಮ್ಮ ಹತ್ರ ಪ್ರವಾದನೆ ಹೇಳ್ತಾರೆ, ಆದ್ರೆ ಆ ಪ್ರವಾದನೆಗೆ ಹೋಗುವಂತ ದಾರಿಯನ್ನೇ ಹೇಳಲ್ಲ. तू क्या बनने वाला है करके बोलेगा, लेकिन प्रोसेस नहीं बोलेगा. ನೀನು ಏನ್ ಆಗ್ತೀಯ ಅಂತ ದೇವರು ಹೇಳ್ತಾರೆ, ಆದ್ರೆ ಆ ಹಾದು ಹೋಗ್ಬೇಕಾದ್ರ ಮಾರ್ಗ ಮಾತ್ರ ಹೇಳಲ್ಲ. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. कितने लोग यूसुफ को जानते हैं? ಎಷ್ಟು ಜನ ಯೋಸೆಫನ ಬಗ್ಗೆ ಗೊತ್ತಿದೆ? परमेश्वर ने एक खूबसूरत उसको सपना दिखाया. ದೇವರು ಯೋಸೆಫನಿಗೆ ಒಂದು ಸುಂದರವಾದ ಕನಸನ್ನು ತೋರಿಸಿದ್ರು. हालेलुया. ಹಾಲೆಲೂಯಾ. कितना बड़ा वायदा दिया उसको, ಅವನಿಗೆ ಎಷ್ಟು ದೊಡ್ಡ ವಾಗ್ದಾನ ಇಟ್ಟಿದ್ರು. लेकिन उसके साथ में क्या हुआ? ಆದ್ರೆ ಅವನ ಜೀವಿತದಲ್ಲಿ ಏನಾಯ್ತು? नरे प्रश्न, ಬಹಳ ಕಷ್ಟ. उसके पिताजी ने उसको अच्छे कलरफुल कोट पहना के दिया. ಅವರ ತಂದೆ ಅವನಿಗೆ
ಸುಂದರವಾದ ವಿವಿಧ ಬಣ್ಣದ ವಸ್ತ್ರವನ್ನು ಮಾಡಿಕೊಟ್ರು. यस और नो? ಹೌದಾ ಅಲ್ವಾ? अच्छा कलरफुल कोट, ಅದು ವಿವಿಧ ಬಣ್ಣದ ಒಂದು ವಸ್ತ್ರವಾಗಿತ್ತು, अलग अलग रंग का. ವಿವಿಧವಾದ ಬಣ್ಣ. लेकिन क्या हुआ, अपने सगे भाई लोगों ने वो कपड़ा फाल के उसको कुएं में डाल दिया. ಆದ್ರೆ ಅವನ ಸ್ವಂತ ಅಣ್ಣಂದಿರೇ ಆ ವಸ್ತ್ರವನ್ನು ಹರಿದು ಅವನನ್ನು ಹಾಳು ಬಾವಿಗೆ ಹಾಕಿದ್ರು. कारण क्या है? ಕಾರಣ ಏನು? हाँ, कारण क्या है? ಕಾರಣ ಏನು? ಯಾಕೆ ಅವನನ್ನು ಆ ರೀತಿಯಾಗಿ ಅವನ ಸಹೋದರರು ಮಾಡಿದ್ದು? ಸ್ವಪ್ನ ಮಾಡ एक वायदा, एक सपने की वजह से सब कुछ हुए हुआ. ಅವನ ಮೇಲಿರುವ ಒಂದು ವಾಗ್ದಾನ, ಅವನ ಕಂಡ ಒಂದು ಕನಸೆ, ಇದೆಲ್ಲದಕ್ಕೂ ಕಾರಣ. कुएं में डालने के बाद लोग शांत रहे. ಅವರು ಆಳುಬಾವಿಯಲ್ಲಿ ಹಾಕ್ಮೇಲೆ ಸುಮ್ಮನೆ ಇದ್ರಾ? वहां से उठा को उसको गुलामी में वहां पे गुलाम करके बेच दिया उसको. ಅವ್ರನ್ನ ಏನ್ ಮಾಡಿದ್ರು? ಅಲ್ಲಿಂದ ತೆಗೆದುಕೊಂಡು ಅವನನ್ನು ದಾಸನಾಗಿ ಮಾರ್ಬಿಟ್ರು. अभी कपड़ा चेंज हो गया ना? ಈಗ ವಸ್ತ್ರ ಬದಲಾಯ್ತಲ್ಲ? अभी कौन सा कपड़ा है? गुलामी का कपड़ा. ಈಗ ಏನಾಯ್ತು? ದಾಸನ ವಸ್ತ್ರವಾಯ್ತು. पहले कौन सा कपड़ा था? ವಿವಿಧ ಬಣ್ಣದ ವಸ್ತ್ರ ಈಗ ಯಾವ ವಸ್ತ್ರವಾಗಿ ಮಾರ್ಪಟ್ಟಿದೆ? ದಾಸನ ವಸ್ತ್ರವಾಗಿ ಮಾರ್ಪಟ್ಟಿದೆ. आमीन. ಆಮೆನ್. कारण क्या है? एक सपना, एक वायदा. ಅದರ ಕಾರಣ ಏನು? ಒಂದು ಕನಸು, ಒಂದು ವಾಗ್ದಾನ. आपको मालूम है वहां पे क्या हुआ? ಆದ್ರೆ ನಿಮ್ಗೆ ಗೊತ್ತಾ ಅಲ್ಲಿ ಏನಾಯ್ತು ಅಂತ? वहां पे वो घर की आंटी ने उसको कपड़े को पकड़ लिया. ಅಲ್ಲಿರುವ ಮನೆ ಆಂಟಿ ಏನ್ ಮಾಡಿದ್ರು? ತಿರ್ಗಾ ಅವನ ವಸ್ತ್ರದಲ್ಲಿ ಹಿಡ್ಕೊಂಡ್ರು. ಒಂದು ಸೋತ್ರ ಹೇಳ್ರಿ, वो कपड़ा भी फट गया. ಆ ವಸ್ತ್ರನೂ ಹರಿದೋಯ್ತು. वहां से भागा वो. ಅಲ್ಲಿಂದ ಓಡೋದ್ರು. फिर कहाँ गया? जेल में गया. ತಿರ್ಗಾ ಎಲ್ಲೋದ್ರು? ಜೈಲಿಗೆ ಹೋದ್ರು. अभी कपड़ा कौन सा है? ಮತ್ತೆ ಈಗ ಯಾವ ವಸ್ತ್ರವಾಗಿದೆ? ಕೈದಿಯ ವಸ್ತ್ರ. 3 कपड़ा बदल गया. ಈಗ 3 ವಸ್ತ್ರ ಬದಲಾಯಿತು. कारण क्या है? ಕಾರಣ ಏನು? ಒಂದು ಕನಸು, ಒಂದು ವಾಗ್ದಾನ. वायदे सुनने वाले सभी लोग हाथ उठाओ के आमीन बोलिए. ಎಷ್ಟು ಜನ ವಾಗ್ದಾನ ಕೇಳಿಸಿಕೊಂಡವರೆಲ್ಲ ಕೈಗಳೆತ್ತಿ ಆಮೇನ್ ಹೇಳಿ. ओके, जेल में कुछ दिन जेल में रहो. ಸ್ವಲ್ಪ ದಿವಸ ಜೈಲಲ್ಲಿ ಇರಬೇಕು. बिना कारण का रहा. ಏನು ಕಾರಣ ಇಲ್ಲದೆ ಸುಮ್ಮನೆ ಜೈಲಲ್ಲಿ ಇರಬೇಕಾಗಿರೋ ಒಂದು ಪರಿಸ್ಥಿತಿ. 13 साल उसने कठिनाई अनुभव किया. 13 साल. 13 ವರ್ಷ ಅವನು ಶೋಧನೆಯಲ್ಲಿ ಒಳಪಟ್ಟನು. हालेलुया. ಹಾಲೆಲೂಯಾ. लेकिन वचन में लिखा है, ಆದ್ರೆ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೇವೆ, परमेश्वर उसके साथ में रहा. ಆದ್ರೆ ದೇವರು ಅವನ ಸಂಗಡ ಇದ್ದರು. हालेलुया. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. ये परमेश्वर जो है, ದೇವರು ಇರುವ ನಮ್ಮ ಜೊತೆಯಲ್ಲಿ भविष्यवाणी बोलेगा, प्रोसेस नहीं बोलेगा. ಆತನು ಪ್ರವಾದನೆ ಹೇಳ್ತಾರೆ, ಆದ್ರೆ ಆ ಪ್ರವಾದನೆಗೆ ಹೋಗಬೇಕಾದ ದಾರಿ ಯಾವುದು ಅಂತ ಹೇಳಲ್ಲ. ये प्रोसेस बोलेगा तो छोड़ के घर चले जाएगा. ಆದ್ರೆ ಪ್ರವಾದನೆಯನ್ನು ಪೂರ್ತಿಗರಿಸುವಂತ ದಾರಿ ಹೇಳ್ಬಿಟ್ರೆ ಆ ಪ್ರವಾದನೆಯನ್ನು ಬೇಡ, ಏನು ಬೇಡ ಅಂತ ಮನೆಗೆ ಓಡೋಗ್ಬಿಡ್ತೀವಿ. लेकिन जेल के अंदर से उसका कपड़ा बदला. ಆದರೆ ಜೈಲಿನ ಒಳಗಿಂದ ಅವನ ವಸ್ತ್ರ ಬದಲಾವಣೆ ಆಯಿತು. कौन सा कपड़ा पहना है उसको परमेश्वर ने? ಈಗ ಯಾವ ಬಟ್ಟೆ ಬದಲಾವಣೆಗೆ ಬರ್ತಾ ಇದೆ? उस राज्य का प्राइम मिनिस्टर का कपड़ा. ಆ ರಾಜ್ಯದ ಮುಖ್ಯಮಂತ್ರಿಯ ಒಂದು ವಸ್ತ್ರಕ್ಕೆ ಅವನ ವಸ್ತ್ರ ಬದಲಾವಣೆ ಆಯಿತು. आत्मा बोल रहा है, कई ही लोगों का प्रोसेस चल रहा है अभी. ಇವತ್ತು ಅನೇಕರ ಪ್ರೋಸೆಸ್ ಇಲ್ಲಿ ನಡೀತಾ ಇದೆ. वो अपने वायदे की ओर बढ़ रहा है. ನೀವು ನಿಮ್ಮ ವಾಗ್ದಾನದ ಹತ್ತಿರಕ್ಕೆ ಸಮೀಪವಾಗಿದ್ದೀರಾ. तेरी आत्मिक युद्ध खत्म होने वाला है. ನಿಮ್ಮ ಆತ್ಮಿಕ ಯುದ್ಧ ಮುಕ್ತಾಯವಾಗಲಿಕ್ಕೆ ಸಮಯವಾಗಿದೆ. हालेलुया. ಹಾಲೆಲೂಯಾ. हरदम लड़ाई नहीं चलेगी. ಯಾವಾಗಲೂ ಹೋರಾಟ ಇರಲ್ಲ. मैंने बपतिस्मा लेने के बाद ನಾನು ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ 6 साल लड़ाई है पास्टर. 6 ವರ್ಷದ ಹೋರಾಟ. अंदर की लड़ाइयाँ, ಒಳಗೆ ಹೋರಾಟ, बाहर की लड़ाइयाँ, ಹೊರಗಿನ ಹೋರಾಟ, मानसिक लड़ाइयाँ, ಮಾನಸಿಕವಾದ ಹೋರಾಟ, शारीरिक लड़ाइयाँ. ಶಾರೀರಿಕವಾದ ಹೋರಾಟ. मेरे पूरे घर वाले मेरे से लड़ रहे. ಮನೆಯವರೆಲ್ಲರೂ ನನ್ನ ಜೊತೆ ಜಗಳ ಆಡ್ತಾ ಇದ್ದಾರೆ. छाती में सर रख के सोने वाली मेरी वाइफ ಯಾವಾಗಲೂ ನನ್ನ ಎದೆಯಲ್ಲಿ ಹೊರಗಿರುವಂತ ನನ್ನ ಪತ್ನಿ मेरे कंधे पे चढ़ के बैठ गई. ನನ್ನ ತೋಳ ಮೇಲೆ ಹತ್ತಿ ಕುತ್ಕೊಂಡ್ಬಿಟ್ರು. अंदर की लड़ाई है. ಒಳಗಿರುವ ಹೋರಾಟ.
इसका जितने के एक ही रास्ता है, घुटने पे बैठ के प्रार्थना करो. ಅದೆಲ್ಲ ಗೆಲ್ಲುವಂತ ಒಂದೇ ಒಂದು ದಾರಿ ಮೊಣಕಾಲಿನ ಪ್ರಾರ್ಥನೆ. अगर नहीं प्रार्थना करेंगे तो फिर वो खत्म, डाइवोर्स. इसलिए अंदर की लड़ाइयां जीतने के लिए ಪ್ರಾರ್ಥನಾ ಜರೂರಿ है. ನಾವು ಒಳಗಿನ ಹೋರಾಟವನ್ನು ಗೆಲ್ಲಬೇಕಾದರೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. माता पिता ने 5 साल मेरे से बात नहीं किया. ತಂದೆ ತಾಯಿಯವರು ನನ್ನ ಜೊತೆ 5 ವರ್ಷ ಮಾತಾಡಿಲ್ಲ. दारू पीता था, सिगरेट पीता था, कोई प्रॉब्लम नहीं था. ನಾನು ಕುಡಿತಾ ಇದ್ದೆ, ಸಿಗರೆಟ್ ಸೇತಾ ಇದ್ದೆ, ನನ್ನ ತಂದೆ ತಾಯಿಗೆ ಯಾವ ತೊಂದರೆ ಇರಲಿಲ್ಲ. वो पानी में डुबकी लगा के उड़ गया तो बंद. ನಾನು ನೀರಲ್ಲಿ ಮುಳುಗಿ ಎದ್ಬಿಟ್ಟೆ, ನನ್ನ ಮಾತಾಡೋದೆಲ್ಲ ನಿಲ್ಲಿಸ್ಬಿಟ್ರು. वो बोलते कि तूने हमको छोड़ दिया. ಅವ್ರು ಹೇಳ್ತಾರೆ, ನೀ ನನ್ನ ಬಿಟ್ಬಿಟ್ರಾ? मैंने बोला हाँ, दारू छोड़ दिया. నేను ಕುಡಿಯೋದು ಬಿಟ್ಟೆ. फिर बोलते कि तूने हमको छोड़ दिया. ಅವ್ರು ತಿರ್ಗಾ ಕೇಳಿದ್ರು, ನೀನ್ ನನ್ನ ಬಿಟ್ಬಿಟ್ಟಾ? मैंने बोला सिगरेट पीना छोड़ दिया. ಇಲ್ಲ, ನಾನು ಸಿಗರೆಟ್ ಸೇದೋದ್ ಬಿಟ್ಬಿಟ್ಟೆ. वो बोलता नहीं तूने हमको छोड़ दिया. ಅವ್ರು ಮತ್ತೆ ಕೇಳ್ತಾರೆ, ನೀ ನಮ್ಮನ್ನ ಬಿಟ್ಬಿಟ್ಟಾ? मैंने बोला बुरी सभी आदतें छोड़ दिया. ನಾನು ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟುಬಿಟ್ಟಿದ್ದೇನೆ. लेकिन वो बोलता कि नहीं तूने हमको छोड़ दिया. ಆದ್ರೆ ಅವ್ರು ಹೇಳ್ತಾರೆ, ಇಲ್ಲ, ನೀ ನಮ್ಮನ್ನ ಬಿಟ್ಬಿಟ್ಟೆ. सच में बोल रहे तो सही बात बोल रहे थे. ಅವರು ನಿಜ ಹೇಳಿದ್ರೆ ಒಳ್ಳೆ ನಿಜವಾದ ಮಾತು ಹೇಳಿದ್ದು. उनकी दुनिया अलग है, हमारी दुनिया अलग है. ಅವರ ಲೋಕ ಬೇರೆ ಆಗಿದೆ, ನಮ್ಮ ಲೋಕ ಬೇರೆ ಆಗಿದೆ. हालेलुया. हालेलुया. 5 साल अगर माता पिता ने और अपने लोगों ने बात नहीं की तो कितना दुख होगा. 5 ವರ್ಷ ತಂದೆ ತಾಯಿಯವರು ಕುಟುಂಬದಸ್ಥರು ಯಾರು ನಮ್ಮ ಹತ್ರ ಮಾತಾಡಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. Yes or no? ಹೌದಾ ಅಲ್ವಾ? अपना हृदय कट जाता है, ಹೃದಯ ಒಡೆದೋಗುತ್ತೆ, दुखी हो जाता है, ದುಃಖದಲ್ಲಿ ಒಳಪಡ್ತಾರೆ. हालेलुया. हालेलुया. इधर 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 वो स्पिरिट कट मत करना, इधर देखने का. अपना अपना हृदय दुख से भर जाता है. ನಮ್ಮ ಹೃದಯ ದುಃಖದಿಂದ ತುಂಬ ಹೋಗುತ್ತೆ. ये परमेश्वर क्यों कराता बताया क्या? ಯಾಕೆ ಈ ರೀತಿಯಾದ ಪರಿಸ್ಥಿತಿಯಲ್ಲಿ ದೇವರು ಒಳಪಡಿಸ್ತಾರೆ ಗೊತ್ತಾ? हमें माता पिता से ज्यादा प्यार करने वाला हमारा परमेश्वर है. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ದೇವರು ನಮ್ಮ ಜೊತೆಲಿದ್ದಾರೆ. वचन बोलता है, ವಾಕ್ಯ ಹೇಳ್ತಾ ಇದೆ, अमीन सब कोई तेरे को छोड़ दे लेकिन मैं तुझे तेरा हाथ नहीं छोड़ूंगा. ಎಲ್ಲರೂ ನಿನ್ನನ್ನು ಕೈ ಬಿಡಬಹುದು, ಆದ್ರೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. तेरे माता पिता तेरे को छोड़ेंगे लेकिन मैं तुझे नहीं छोड़ूंगा. ನಿನ್ನ ತಂದೆ ತಾಯಿ ನಿನ್ನನ್ನು ಕೈ ಬಿಡಬಹುದು, ಆದ್ರೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ये प्यार जताने के लिए परमेश्वर ये सब कराता है. ಈ ಪ್ರೀತಿಯನ್ನು ತೋರ್ಪಡಿಸಲಿಕ್ಕೆ ಇದೆಲ್ಲ ನಮ್ಮ ಜೀವಿತದಲ್ಲಿ ದೇವರು ಅನುಮತಿಸುವುದು. हालेलुया. 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 इसी को बोलते हैं अनोखा प्यार. ಇದಕ್ಕೆ ಹೇಳೋದು ಅನಂತವಾದ ಪ್ರೀತಿ. आमीन. ಆಮೆನ್. हिंदी में गाना ना, अनोखा प्यार है तेरा, करूंगा स्तुति तेरी मैं सर्वदा. अनोखा प्यार है तेरा, करूंगा स्तुति तेरी मैं सर्वदा. ऐसा दिल से गाने का, ऐसा गाना जैसा नहीं, अंदर से गाने का. ಅದು ಹಾಡಬೇಕಾದ್ರೆ ಹೃದಯ ಪೂರ್ವಕವಾಗಿ ಹಾಡಿ. प्यार अनुभव करने वाले कितने लोग हैं? ಈ ಪ್ರೀತಿಯನ್ನು ಅನುಭವಿಸುವ ಎಷ್ಟು ಜನ ಇದ್ದೀರಾ? अंदर से गाओ, ಹೃದಯ ಪೂರ್ವಕವಾಗಿ ಹಾಡಿ. अंदर से गाओ. ಹೃದಯ ಪೂರ್ವಕವಾಗಿ ಹಾಡಿ. अंदर से गाएंगे तो अपने आप टूट आ जाएगा. ಹೃದಯ ಪೂರ್ವಕವಾಗಿ ಹಾಡುವಾಗ ನಮ್ಮನ್ನು ನಾವೇ अब ಸಮರ್ಪಿಸ್ತೇವೆ. इधर देखो, अनोखा प्यार है तेरा, करूंगा स्तुति तेरे मैं सर्वदा. अनोखा प्यार है तेरा, करूंगा स्तुति तेरे मैं सर्वदा. निन महा ಕೃಪೆಗೆ ನಿನ್ನೆ ಸ್ನಾನ ಸ್ತುತಿಸಿಡುವೆನು. ये भाषा का कोई अलग अलग भाषा जो है ना, पवित्र आत्मा को सभी भाषा आता है. ನಾವು ಬೇರೆ ಬೇರೆ ಭಾಷೆ ಇದ್ರು ಪವಿತ್ರ ಆತ್ಮರಿಗೆ ಎಲ್ಲಾ ಭಾಷೆ ಬರುತ್ತದೆ. आपको अन्य भाषा में गाना गाना आता है? ನಿಮಗೆ ಅನ್ಯ ಭಾಷೆಯಲ್ಲಿ ಹಾಡಾಡ್ಲಿಕ್ಕೆ ಗೊತ್ತಾ? पास ने इनको पढ़ाई नहीं अन्य भाषा में गाना? ಅನ್ಯ ಭಾಷೆಯಲ್ಲಿ ಹಾಡಾಡ್ಲಿಕ್ಕೆ ಗೊತ್ತು ತಾನೆ? ले थारा ले रे थे लारा धारे खेरे ले ना दे
रा ए रे रे धारा धाले रे दे ला। कोई भी भाषा में गाओ, जबान बंद करके नहीं बैठना, अन्य भाषा में गाना। ಯಾರು ಬಾಯಿ ತೆರೆಯದೆ ಕೂತು ಎಲ್ಲರೂ ಬಾಯಿ ತೆರೆದು ಅನ್ಯ ಭಾಷೆಗಳಲ್ಲಿ ಆರಾಧನೆ ಮಾಡಿ. तेरे अंदर में वास करने वाले पवित्र आत्मा को सभी भाषाएं आता है. ನಿನ್ನ ಒಳಗೆ ವಾಸಿಸುವಂತ ಪವಿತ್ರ ಆತ್ಮನಿಗೆ ಎಲ್ಲಾ ಭಾಷೆ ಗೊತ್ತಿದೆ. हालेलुया. ಹಾಲೆಲೂಯಾ. मैं जानता हूं कि 10 मिनट में यहाँ का माहौल बदल जाएगा. ನನಗೆ ಅರ್ಥ ಆಗ್ತಾ ಇದೆ 10 ನಿಮಿಷದೊಳಗಾಗಿ ಇಲ್ಲಿರುವ ಒಂದು ಅಟ್ಮಾಸ್ಫಿಯರ್ ದೇವರು ಬದಲಾಯಿಸ್ತಾರೆ. एक बात आप ध्यान से सुनो. ಒಂದು ವಿಷಯ ನೀವು ಗಮನವಾಗಿ ಕೇಳಿಸಿಕೊಳ್ಳಿ. यीशु मसीह को मरे से जी उठाने वाला कौन था? पवित्र आत्मा था. ಯೇಸು ಸ್ವಾಮಿಯನ್ನು ಸತ್ತಿರುವಂತ ಯೇಸು ಸ್ವಾಮಿಯನ್ನು ಬದುಕಿಸಿದ್ದು ಯಾರಾಗಿತ್ತು? ಪವಿತ್ರ ಆತ್ಮನಾಗಿತ್ತು. ಹೌದಾ ಅಲ್ವಾ? वही आत्मा तेरे अंदर में वास कर रहा है. ಅದೇ ಆತ್ಮನು ನಿನ್ನ ಒಳಗೆ ವಾಸವಾಗಿದ್ದಾನೆ. इसलिए खलीसे में ऐसे झुक के ऐसा ऐसा ऐसे हालातों में नहीं बैठना. ಆದ್ದರಿಂದ ಸಭೆಯಲ್ಲಿ ಬರಬೇಕಾದ್ರೆ ಸೋತವರ ಹಾಗೆ ರೋಗಿಗಳಾಗಿ ಕೂತ್ಕೊಳ್ಳಬಾರದು, ಶಕ್ತರಾಗಿ ಕೂತ್ಕೊಳ್ಬೇಕು. वचन बोलता है कि सीना थान के बेटो मुझे तुझसे बात करना है. ಓ ನೀನು ಗಟ್ಟಿಯಾಗಿ ಕೂತ್ಕೊಳ್ಳೋ, ನಿನ್ನೊಟ್ಟಿಗೆ ನಾನು ಮಾತನಾಡಲಿಕ್ಕಿದ್ದೇನೆ. आप अगर सीधे बैठेंगे तो आपसे परमेश्वर बात करेगा. ನೀನು ಸ್ಥಿರವಾಗಿ ಕೂತ್ಕೊಂಡ್ರೆ ನಿನ್ನೊಟ್ಟಿಗೆ ದೇವರು ಮಾತಾಡ್ತಾರೆ. हालेलुया. कुछ लोगों का प्रोसेस चल रहा है, ಸ್ವಲ್ಪ ಜನರ ಪ್ರಾಸೆಸ್ ನಡೀತಾ ಇದೆ. लेकिन ये प्रोसेस इस साल खत्म हो जाएगा. ಆದ್ರೆ ಈ ಪ್ರಾಸೆಸ್ ಈ ವರ್ಷದಲ್ಲೇ ಮುಕ್ತಾಯ ಆಗುತ್ತೆ. हालेलुया. ಹಾಲೆಲೂಯಾ. मैं यूसुफ के बारे में क्यों बोलता बता हरदम? ನಾನು ಯಾವಾಗ್ಲೂ ಯೋಸೆಫಿನ ಬಗ್ಗೆ ಯಾಕೆ ಹೇಳ್ತೀನಿ ಗೊತ್ತಾ? मेरा लाइफ भी यूसुफ जैसा था. ನನ್ನ ಜೀವಿತ ಕೂಡ ಯೋಸೆಫನ ಜೀವಿತವಾಗಿತ್ತು. जिस राज्य से मैं रोक के आया था, करेक्ट 13 साल के बाद वो राज्य वापस गया मैं. ನಾನು ಯಾವ ದೇಶದಿಂದ ಹತ್ತುಕೊಂಡು ಬಂದಿದ್ದೀನೋ 13 ವರ್ಷಕ್ಕೆ ತಿರುಗಿ ಆ ದೇಶಕ್ಕೆ ನಾನು ಹೋದೆ. वही राज्य में जाके वही मयामी स्टेट में जाके गोरों को कालों को सबके मैंने बपतिस्मा कराया. ನಾನು ಅದೇ ದೇಶಕ್ಕೆ ಹೋಗಿ ಅದೇ ಸ್ಥಳದಲ್ಲಿ ಅನೇಕರನ್ನು ದೀಕ್ಷಾ ಸ್ನಾನ ಕೊಟ್ಟೆ. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. मेरा परमेश्वर ने अगर तेरे से कुछ बोला है, ಓ ನನ್ನ ದೇವರು ನಿನ್ನೊಟ್ಟಿಗೆ ಕೆಲವು ಮಾತುಗಳನ್ನು ಇಟ್ಟಿದ್ದಾರೆ. वो पूरा करेगा. ಆತನು ಹೇಳಿದ ಮಾತನ್ನು ನೆರವೇರಿಸ್ತಾನೆ. विश्वास करने वाले अपने हाथ उठाकर ಓ ನಂಬುವವರು ಕೈಗಳೆತ್ತಿ धन्यवाद. ವಂದನೆ. मैं बोलता हूँ कि दुनिया में सबसे खुश नसीब लोग हम लोग हैं. ಈ ಲೋಕದಲ್ಲಿ ಎಲ್ಲರಿಗಿಂತಲೂ ಸಂತೋಷವಾಗಿರೋರು ನಾವಾಗಿದ್ದೇವೆ. मैं 2 घंटा भी नहीं सोया पास्टर जी. ನಾನು 2 ಗಂಟೆ ಕೂಡ ಮಲಗಿಲ್ಲ. कल शाम को 7 बजे एयरपोर्ट आया चंडीगढ़. ಚಂಡೀಗಢಲ್ಲಿ 7 ಗಂಟೆಗೆ ಏರ್ಪೋರ್ಟಿಗೆ ಬಂದೆ. वहां से फिर दिल्ली गया. ಮತ್ತೆ ಡೆಲ್ಲಿಗೆ ಹೋದೆ. दिल्ली से फिर 4:30 बजे फ्लाइट निकला, इधर आया. ಡೆಲ್ಲಿಯಿಂದ ತಿರ್ಗಾ ಫ್ಲೈಟ್ ಎತ್ತಿ ಬ್ಯಾಂಗ್ಳೂರಿಗೆ ಬಂದೆ. लेकिन ये सब मेरे को फर्क नहीं पड़ता है. ಆದರೆ ಇದೆಲ್ಲ ನನಗೆ ಯಾವ ತೊಂದರೆ ಇಲ್ಲ. मेरे अंदर की खुशी जो है ना, मेरे को ऐसा लेके जाता. ನನ್ನೊಳಗಿರೋ ಸಂತೋಷ ನನ್ನನ್ನು ಹಾಗೆ ಕರೆದುಕೊಂಡು ಹೋಗುತ್ತದೆ. हालेलुया. ಹಾಲೆಲೂಯಾ. तेरे को छुटकारा देने वाला परमेश्वर तेरे अंदर में है. ನಿನ್ನನ್ನು ಬಿಡಿಸುವಂತ ದೇವರು ನಿನ್ನೊಳಗೆ ಇದ್ದಾರೆ. तेरे से प्यार करने वाला परमेश्वर तेरे अंदर में है. ನಿನ್ನನ್ನು ಪ್ರೀತಿ ಮಾಡುವ ದೇವರು ನಿನ್ನೊಳಗಿದ್ದಾರೆ. आज का दिन परमेश्वर तेरे को याद दिला रहा है, मैं तेरे साथ हूँ. ಇವತ್ತು ದೇವರು ಮತ್ತೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇದ್ದೇನೆ. मैंने तुझे चुना हूँ. ಓ ನಾನು ನಿನ್ನನ್ನು ಮುಟ್ಟು ಕರೆದಿದ್ದೇನೆ. अपने उसके कार्य करने के लिए. ನಾನು ನನ್ನ ಕೆಲಸಕ್ಕೋಸ್ಕರ ನಿನ್ನನ್ನು ಕರೆದಿದ್ದೇನೆ. यहाँ कोई साधारण लोग नहीं बैठे हैं. ಇಲ್ಲಿ ಯಾರು ಸಾಧಾರಣ ವ್ಯಕ್ತಿಗಳು ಕೂತಿಲ್ಲ. उसके अभिषेक वाले लोग बैठे हैं. ಇಲ್ಲ ಇವರೆಲ್ಲರೂ ಅಭಿಷೇಕರು ಕೂತಿದ್ದೀರಾ. Come on, तालियां बजा के उसको धन्यवाद बोलो. ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ವಂದನೆ ಸಲ್ಲಿಸಿರಿ. Yes. ವಂದನೆ ವಂದನೆ. ಲಾಥಾಲ ಮಾರಾಶಲ. ಓ ರಿಗಡಾದರ ಬಲದರ ಶಂದರ ಮಲಾದರಿಯ ಬೇಕಲ್ಲ ಅರ್ಖನ ಧಲ್ಮನ ರಾಯಿಷ್ಮನ ದಲಗಡ ಬಲದರ ಶಂದರ ಬೇಕಲ್ಲರ ಓ ರಾಮಕ
ಪ್ರೀಗಡದ ರಹಸ್ಯ ಹಬಲಾದೇರಿಯ ಬೇಕು. यहाँ बहुत सारे अनाथ लोग बैठे हैं, ಇಲ್ಲಿ ಇಬ್ಬರು ಅನಾಥರು ಕೂತಿದ್ದೀರಾ, अनाथ लोग बैठे हैं, ಅನಾಥರು ಇಲ್ಲಿದ್ದೀರಾ. लेकिन परमेश्वर बोल रहा है ಆದ್ರೆ ದೇವರು ಹೇಳ್ತಾ ಇದ್ದಾರೆ, तू अनाथ नहीं, मैं तेरे साथ में हूँ. ನೀನು ಅನಾಥರಲ್ಲ, ನಾನು ನಿನ್ನ ಸಂಗಡ ಇದ್ದೇನೆ. तेरे अपनों ने तुझे टुकराए होगा, तेरे अपनों ने तुझे टुकराए होगा, ನಿನ್ನ ಸ್ವಂತದವರೇ ನಿನ್ನನ್ನು ಕೈ ಬಿಟ್ಟಿರಬಹುದು, लेकिन मैं तेरा हाथ नहीं छोड़ूंगा. ಆದರೆ ನಾನು ನಿನ್ನ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ये उसका वायदा है, ಆತನ ವಾಗ್ದಾನವಿದೆ, कभी नहीं छोड़ेगा, ಯಾವತ್ತೂ ನಿನ್ನನ್ನು ಕೈ ಬಿಡುವುದಿಲ್ಲ, कभी नहीं छोड़ेगा. ಎಂದಿಗೂ ಕೈ ಬಿಡುವುದಿಲ್ಲ. माता पिता बन के तेरे लिए उतर के आ रहा है, ಆತನು ತಂದೆ ತಾಯಿಯಾಗಿ ನಿನಗೋಸ್ಕರ ಇವತ್ತು ನಿನ್ನ भाई या ಮಧ್ಯದಲ್ಲಿ बहन बन के तेरे लिए उतर के आ रहा है. ಸಹೋದರ ಸಹೋದರಿಯಾಗಿ ನಿನಗೋಸ್ಕರ ಇಳಿದಿದ್ದಾರೆ. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. अब अंदर से गाने का ಒಳಗಿಂದ ಹೃದಯಪೂರ್ವಕವಾಗಿ ಆಡೋಣ. अनोखा प्यार है तेरा, करूंगा स्तुति तेरे मैं सर्वदा. अनोखा प्यार है तेरा, करूंगा स्तुति तेरे शून्य से. लेकर तूने मुझे आंखें खोलकर गाने का, आंखें खोलकर गाने का. रच लिया अपने रूप में. और एक बार, और एक बार, और एक बार. देखो उसका अर्थ ऐसा ऐसा आंखें आंखें बंद करके नहीं गाना कभी. ಯಾರು ಕಣ್ಣು ಮುಚ್ಚಿ ಆಡಬೇಡಿ. शून्य से लेकर तूने मुझे रच लिया अपने रूप में. रच लिया अपने रूप में. ದೇವರ ಸ್ವರೂಪಕ್ಕೆ शून्य से लेके ಆತನು ಶೂನ್ಯದಿಂದ ತೆಗೆದುಕೊಂಡು वो शून्य वाले को उठाकर अपने रूप में उसने हमको रचा है. ಆ ಶೂನ್ಯವಾಗಿದ್ದ ವ್ಯಕ್ತಿಯನ್ನು ತೆಗೆದುಕೊಂಡು ತನ್ನ ಸ್ವರೂಪಕ್ಕೆ ಅವನನ್ನು ರಚಿಸಿದ್ದಾನೆ. I mean, उस धन्यवाद से वो गाना गाना. ಆ ಒಂದು ಕೃತಜ್ಞತೆಯಿಂದ ಆಡೋಣ. हालेलुया. ಹಾಲೆಲೂಯಾ. बोलो बहुत खूबसूरत है करके बोलो. ಪಕ್ಕದಲ್ಲಿರೋನ ನೋಡಿ ಹೇಳಿ, ನೀವು ಬಹಳ ಸುಂದರವಾಗಿದ್ದೀರಾ. बाजू वाले को हाथ लगा बोलो बहुत खूबसूरत है. ಬಹಳ ಸುಂದರವಾಗಿದ್ದೀರಾ. सब बोलो आई लव यू होली स्पिरिट. ಎಲ್ಲರೂ ಹೇಳಿ, ಐ ಲವ್ ಯು ಹೋಲಿ ಸ್ಪಿರಿಟ್. तेरे अंदर में बसने वाले को पहले आई लव यू बोलो. ನಿಮ್ಮ ಒಳಗೆ ಇರುವಂತ ಪವಿತ್ರಾತ್ಮರಿಗೆ ಮೊದಲು ಐ ಲವ್ ಯು ಹೇಳಿ. बाहर वाले को बाद में बोलना, पहले अंदर वाले को बोलना. ಮೊದಲು ಒಳಗಿರುವವರಿಗೆ ಐ ಲವ್ ಯು ಹೇಳಿದ ಮೇಲೆ ಹೊರಗಿರುವವರಿಗೆ ಹೇಳ್ಬೋದು. ಎಲ್ಲರೂ ಶಬ್ದವಾಗಿ. खूबसूरत होने का मैं तरीका बताओ आपको. खूबसूरत होने का ನೀವು ಸುಂದರವಾಗಿರ್ಲಿಕ್ಕಿರುವ ಮಾರ್ಗ ಹೇಳ. बोलो. ಸೌಂದರ್ಯ ಹೆಚ್ಚಿಸಲಿಕ್ಕಿರುವ ಮಾರ್ಗ. वो क्रीम लगाने से खूब सुंदर उंदर नहीं होता है, ಕ್ರೀಮ್ ಎಲ್ಲ ಹಾಕಿದ್ರೆ ಏನು ಸೌಂದರ್ಯ ಬರಲ್ಲ, पैसा खर्च होता है. ದುಡ್ಡು ಮಾತ್ರ ಖರ್ಚಾಗುತ್ತೆ. रोज सुबह उठकर 500 बार बोलो आई लव यू होली स्पिरिट. ದಿವಸ ಬೆಳಗ್ಗೆ ಎದ್ದು 500 ಸಾರಿ ಐ ಲವ್ ಯು ಹೋಲಿ ಸ್ಪಿರಿಟ್ ಅಂತ ಹೇಳಬೇಕು. ಆಗ ಸೌಂದರ್ಯ ತನಗೆ ತಾನೇ ಬಂದ್ಬಿಡುತ್ತೆ. आमेन. ಆಮೇನ್. रोज सुबह उठकर आई लव यू होली स्पिरिट. ಪ್ರತಿದಿನ ಬೆಳಗ್ಗೆ ಎದ್ದು ಐ ಲವ್ ಯು ಹೋಲಿ ಸ್ಪಿರಿಟ್ ಹೇಳಬೇಕು. कन्नड़ कन्नड़ कन्नड़. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಪವಿತ್ರಾತ್ಮರೇ. ज्ञान निन्ने प्रीति शुद्ध पवित्र आत्मा रे. हिंदी में क्या बोलते हैं? मैं तुझसे प्यार करता हूँ पवित्र आत्मा. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಪವಿತ್ರಾತ್ಮರೇ. रोज सुबह उठकर ಪ್ರತಿದಿನ ಬೆಳಗ್ಗೆ ಎದ್ದು एक चाय या कॉफी पी लेना. ಒಂದು ಟೀ ಎಲ್ಲ ಕಾಫಿ ಕುಡಿಯುವಾಗ उसके बाद आईने के सामने जाना, ಅದ ನಂತರ ಕನ್ನಡಿಯ ಮುಂದೆ ಹೋಗಿ आई लव यू होली स्पिरिट बोलना. ಪವಿತ್ರಾತ್ಮರೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಅಂತ ಹೇಳಿ. 15 दिन में तो खूबसूरत बन जाएगा. 12 ದಿವಸದೊಳಗಾಗಿ ನೀವು ಸೌಂದರ್ಯ ಬಂದ್ಬಿಡುತ್ತೆ ನಿಮಗೆ. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. पहले अपने आप से प्यार करो. ಪ್ರಾರಂಭವಾಗಿ ನಿಮ್ಮನ್ನು ನೀವೇ ಪ್ರೀತಿಸಿ. अपने आप से प्यार करेगा तभी तू दूसरे से प्यार करेगा. ನಿಮ್ಮನ್ನು ನೀವೇ ಪ್ರೀತಿಸ್ತಾ ತಾನೆ ಮತ್ತೊಬ್ಬರನ್ನ ಪ್ರೀತಿಸ್ಲಿಕ್ಕೆ ಆಗೋದು. हौदा अल्वा. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. अपने आप से प्यार नहीं करेंगे तो दूसरे को प्यार नहीं कर सकते हम. ನಿಮ್ಮನ್ನು ನೀವೇ ಪ್ರೀತಿಸಿಲ್ಲ ಅಂದ್ರೆ ಮತ್ತೊಬ್ಬರನ್ನ ಪ್ರೀತಿಸ್ಲಿಕ್ಕೆ ಆಗಲ್ಲ.
आजू बाजू वाले को बोलो गॉड ब्लेस यू. ಪಕ್ಕದಲ್ಲಿರೋರಿಗೆ ಹೇಳಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. कभी बोला था 2-3 हफ्ते में, कभी किसी को बोला था गॉड ब्लेस यू, बोला था गॉड ब्लेस यू. ಗಾಡ್ ಬ್ಲೆಸ್ ಯು. ಎಷ್ಟು ಜನರಿಗೆ ಹೇಳಿದ್ರಿ? 2-3 ದಿವಸದೊಳಗೆ ಯಾವ್ದಾರ ಹೇಳಿದ್ರಾ? पतरस का वचन में बोलता है ಪೇತ್ರನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, तू आशीष का वारिस है. ನೀನು ಆಶೀರ್ವಾದದ ಒಂದು ಭಂಡಾರವಾಗಿದೀಯಾ. दूसरों को तू आशीष करो. ನೀನು ಮತ್ತೊಬ್ಬರನ್ನು ಆಶೀರ್ವದಿಸು. हालेलुया. ಹಾಲೆಲೂಯಾ. लेकिन हम लोग नहीं बोलेंगे गॉड ब्लेस यू. ನಾವು ಯಾವತ್ತೂ ಹೇಳಲ್ಲ ಗಾಡ್ ಬ್ಲೆಸ್ ಯು ಅಂತ. अगर हो गया तो, ಅಯ್ಯೋ ಅವ್ರಿಗೆ ಏನಾದ್ರೂ ಆಶೀರ್ವಾದ ಆಗ್ಬಿಟ್ರೆ, ये ब्लेस हो गया तो ಏನಾದ್ರೂ ಅವ್ರಿಗೆ ಆಶೀರ್ವಾದ ಆಗ್ಬಿಟ್ರೆ फिर मेरे को जेलसी आएगा. ಮತ್ತೆ ನನಗೆ ಹೊಟ್ಟೆ ಉರಿ ಬರುತ್ತೆ. हालेलुया. ಹಾಲೆಲೂಯಾ. सबको ब्लेस करना. ಎಲ್ಲರನ್ನು ಆಶೀರ್ವದಿಸಿ. आपके परिवार के अंदर एक दूसरे को ब्लेस करना. ನಿಮ್ಮ ಕುಟುಂಬದಲ್ಲಿ ಇರೋರನ್ನ ಒಬ್ಬರನ್ನೊಬ್ಬರು ಆಶೀರ್ವದಿಸಿರಿ. हालेलुया. ಹಾಲೆಲೂಯಾ. ओके, मैं आपको आज बोलने वाला चीज हूँ. ನಾನು ನಿಮಗೆ ಇವತ್ತು ಹೇಳಲಿಕ್ಕಿರುವ ಒಂದು ವಿಷಯ ಯಾವುದೆಂದರೆ, आपके ऊपर परमेश्वर का फेवर आया है. ನಿಮ್ಮ ಮೇಲೆ ದೇವರ ಒಂದು ಕರುಣಾ ಹಸ್ತ ಬಂದಿದೆ. करना. हिंदी में फेवर को क्या बोलते हैं? ಹಿಂದಿ ಕರುಣೆಗೆ ಫೇವರ್ಗೆ ಏನಂತಾರೆ? दया, कृपा. ಕೃಪಾ. ओके, दया सब उसका अर्थ होता है. ಸಮಾನಾರ್ಥ. यहाँ पे बैठे एक एक व्यक्ति लोग परमेश्वर का कृपे वाले लोग हैं. ಇಲ್ಲಿರುವ ಪ್ರತಿಯೊಬ್ಬರ ಮೇಲೆ ದೇವರ ಕರುಣೆ ಇದೆ, ದೇವರ ಕೃಪೆ ಇದೆ. हालेलुया. ಹಾಲೆಲೂಯಾ. हर एक चीजें मैं आपको वचनों से सुनाऊंगा. ನಾನು ಎಲ್ಲಾ ವಿಷಯವನ್ನು ವಾಕ್ಯದಿಂದಲೇ ಹೇಳ್ತೇನೆ. मेरी हर एक भविष्यवाणी भी वचनों से दूंगा. ನಾನು ಎಲ್ಲ ಪ್ರವಾದನೆ ಕೂಡ ವಾಕ್ಯದ ಮೂಲಕನೇ ಹೇಳೋದು. क्योंकि मेरे मुंह से गलती हो सकता है, ಯಾಕಂದ್ರೆ ನನ್ನ ಬಾಯಿಂದ ಹೇಳಿದ್ರೆ ತಪ್ಪಾಗುತ್ತೆ. लेकिन वचनों से अगर मैं बोला तो ಆದ್ರೆ ವಾಕ್ಯದ ಮೂಲಕವಾಗಿ ಹೇಳುವಾಗ वो वचन नीचे नहीं गिरेगा. ಆ ವಾಕ್ಯ ಕೆಳಗೆ ಬೀಳುವುದಿಲ್ಲ. वो अपना काम पूरा करके ही वापस आएगा. ಅದು ತನ್ನ ಕಾರ್ಯವನ್ನು ಪೂರ್ತಿಗೊಳಿಸದೆ ಅದು ಹಿಂತಿರುಗುವುದಿಲ್ಲ. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. निकालो निगमन का किताब, उसका 33वां अध्याय, एक्सोडस 33 वर्सेस 14. ವಿಮೋಚನ ಕಾಂಡ 33:14. 33 वर्सेस 14. ವಿಮೋಚನ ಕಾಂಡ 33ನೇ ಅಧ್ಯಾಯ 14ನೇ ವಾಕ್ಯ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. हिंदी में कोई पढ़ सकते हैं प्लीज? कहा, हाँ। मैं अब तेरे साथ चलूंगा मैं अब तेरे साथ चलूंगा और तुझे विश्राम दूंगा. और तुझे विश्राम दूंगा. विश्राम दूंगा. ನಾನು ನಿನ್ನ ಸಂಗಡ ಬಂದು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಯೆಹೋವನು ಹೇಳುತ್ತಾರೆ. हालेलुया. ಹಾಲೆಲೂಯಾ. वहां वो वाक्य सबको मालूम है. ಅಲ್ಲಿ ಆ ವಾಕ್ಯ ನಿಮ್ಮೆಲ್ಲರಿಗೂ ಗೊತ್ತಿದೆ. मूसा ने परमेश्वर से क्या पूछा? ಮೋಶೆ ದೇವರಿಂದ ಏನು ಕೇಳ್ಕೊಳ್ತಾ ಇದ್ದಾರೆ? उपस्थिति पूछा. ದೇವರ ಪ್ರಸನ್ನತೆಯನ್ನು ಕೇಳ್ಕೊಳ್ತಾ ಇದ್ದಾರೆ. हालेलुया. ಹಾಲೆಲೂಯಾ. तेरे उपस्थिति के अलावा मैं आगे नहीं जाऊंगा. ನೀನು ನನ್ನ ಸಂಗಡ ಬರದೆ ಹೋದರೆ ನಾನು ಮುಂದೆ ಹೋಗುವುದಿಲ್ಲ ಅಂತ ಮೋಶೆ ಹೇಳ್ತಾ ಇದ್ದಾರೆ. मूसा का काम अपने को मालूम है. ಮೋಶೆಯ ಕೆಲಸ ಏನೆಂದು ನಿಮ್ಮೆಲ್ಲರಿಗೂ ಗೊತ್ತಿದೆಯಲ್ಲ. क्या काम था मूसा का? ಮೋಶೆ ಏನು ಕೆಲಸ ಮಾಡ್ತಾ ಇದ್ರು? मिस्रैम से लाखों इस्राएली को छुड़ाकर और उनको जंगल में लेके जा रहा है. ಮೋಶೆ ಏನ್ ಮಾಡ್ತಾ ಇದ್ದಾರೆ? ಐಗುಪ್ತದಲ್ಲಿರುವ ಲಕ್ಷಾಂತರ ಜನಗಳನ್ನು ಬಿಡಿಸಿ ಅವರನ್ನು ಅರಣ್ಯ ಮಾರ್ಗವಾಗಿ ನಡೆಸ್ತಾ ಇದ್ದಾರೆ. बोले तो लाखों लोगों का पास्टर. ಮೋಶೆ ಲಕ್ಷಾಂತರ ಜನಗಳಿಗೆ ಒಬ್ಬ ಪಾಸ್ಟರ್ ಆಗಿದ್ರು. इस दुनिया का सबसे बड़ा पास्टर मोसेस था. ಈ ಲೋಕದಲ್ಲಿರುವ ಎಲ್ಲರಿಗಿಂತಲೂ ದೊಡ್ಡ ಪಾಸ್ಟರ್ ಮೋಶೆ ಆಗಿದ್ರು. बोलो पास्टर मोसेस. ಹೇಳಿ, ಪಾಸ್ಟರ್ ಮೋಸೆಸ್. हालेलुया. ಹಾಲೆಲೂಯಾ. लाखों लोगों को चलाना. ಅವರು ಲಕ್ಷಾಂತರ ವ್ಯಕ್ತಿಗಳ ಪಾಸ್ಟರ್ ಆಗಿದ್ರು. खलीसिया के पास्टरों को मैं बहुत इज्जत देता हूँ. ಸಭೆಯ ಪಾಸ್ಟರ್ಗಳಿಗೆ ನಾನು ಬಹಳ ಗೌರವಿಸ್ತೇನೆ. आसान काम नहीं है. ಅದು ಸಾಧಾರಣ ಕೆಲಸವಲ್ಲ.
मेरा काम बहुत आसान है। ನನ್ನ ಕೆಲಸ ಬಹಳ ಈಸಿ, ಅಂದ್ರೆ ಸಾಧಾರಣವಾದ ಕೆಲಸ, ಬಹಳ ಸುಲಭವಾದ ಕೆಲಸ. वचन बोलूंगा, भविष्यवाणी बोलूंगा, मैं चले जाऊंगा। ನಾನು ವಾಕ್ಯ ಹೇಳ್ತೀನಿ, ಪ್ರವಾದನೆ ಹೇಳ್ತೀನಿ, ನಾನು ಹೊರಟೋಗ್ತೀನಿ. अच्छा काम है, ಅದು ಬಹಳ ಸುಲಭವಾದ ಕೆಲಸ. रिस्पॉन्सिबिलिटी नहीं है, ಅದು ಜವಾಬ್ದಾರಿ ಇಲ್ಲ. लेकिन इनको पूरा रिस्पॉन्सिबिलिटी है। ಆದ್ರೆ ಸಭಾಪಾಲಕರಿಗೆ ಬಹಳ ಜವಾಬ್ದಾರಿಗಳಿದೆ. इतने भेड़ को चराना बोलो तो आसान बात नहीं है। ಇಷ್ಟೊಂದು ಕುರಿಗಳನ್ನು ನಡೆಸುವುದು ಬಹಳ ಸಾಧಾರಣವಾದ ಕೆಲಸ ಅಲ್ಲ. हाँ, ये भेड़ कभी दीवार कूदेगा, कभी गेट कूदेगा। ಕುರಿಗಳು ಕೆಲ ಸಮಯ ಗೋಡೆನ ಹಾರುತ್ತೆ, कभी ಗೇಟ್ ದಾಟಿ ಓಡುತ್ತೆ, कभी गायब हो जाएगा। ಕೆಲ ಸಮಯ ಕಳೆದೋಗುತ್ತೆ. ढूंढना पड़ता है इनको, फिर ಎಲ್ಲರನ್ನು ಹೋಗಿ ಹೋಗಿ ಹುಡುಕ್ಬೇಕು. इतने भेड़ के लिए प्रार्थना करना पड़ता है। ಇಷ್ಟು ಕುರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. आपकी और आपके बच्चों के लिए प्रार्थना करने वाला है आपका पास्टर। ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದಾರೆ ನಿಮ್ಮ ಸೇವಕರು. कोई छोटा काम नहीं है, ಅದು ಸುಲಭವಾದ ಕೆಲಸವಲ್ಲ. हालेलुया। ಹಾಲೆಲೂಯಾ. कितने लोग खलीसे के कारण आशीष है? ಎಷ್ಟು ಜನ ಈ ಸಭೆಯೊಳಗೆ ಬಂದ ಆಶೀರ್ವಾದ ಹೊಂದಿದ್ದೀರಾ? मूसा का काम भी बहुत बड़ा काम था। ಮೋಶೆಯ ಕೆಲಸ ಕೂಡ ಈ ರೀತಿಯಾದ ದೊಡ್ಡ ಕೆಲಸವಾಗಿತ್ತು. इतने लोगों को चलाना बोले तो आसान बात नहीं है। ಇಷ್ಟು ಜನರನ್ನು ನಡೆಸುವುದು ಸಾಧಾರಣ ಕೆಲಸವಲ್ಲ. वहां लिखा है कि सम्मिश्र जाति लोग उसके अंदर में थे। ಅಂದ್ರೆ ಎಲ್ಲಾ ರೀತಿಯಾದ ಜನಾಂಗಗಳು ಅದರೊಳಗೆ ಒಳಪಟ್ಟಿದ್ರು. बोले तो मिस्रैम के कुछ लोग भी उसके अंदर थे। ಅಂದ್ರೆ ಐಗುಪ್ತದಿಂದ ಬಂದವರು ಕೂಡ ಸ್ವಲ್ಪ ಜನ ಅವರಲ್ಲಿದ್ರು. पहले हालेलुया। हालेलुया। तो ये लोगों का कुड़कुड़ाना, लोगों को ये मूसा को बहुत तकलीफ हुआ था। ಇವರು ಗುಣಗುಟ್ಟೋದ್ರಿಂದ ಮೋಶೆಗೆ ಬಹಳ ದುಃಖವಾಗಿತ್ತು. तब उस समय मूसा ने बोला कि तेरी उपस्थिति के अलावा मैं सामने नहीं जाऊंगा। ಆವಾಗ ಮೋಶೆ ಹೇಳ್ತಾ ಇದ್ದಾರೆ, ನೀನು ನನ್ನ ಜೊತೆ ಬರ್ದೇ ಇದ್ರೆ ನಾನು ಮುಂದೆ ಹೋಗಲ್ಲ. हालेलुया। हालेलुया। प्रभु की सेवकाई करने वाले उसकी उपस्थिति के बिना सामने नहीं जा सकते। ದೇವರ ಸೇವೆ ಮಾಡುವವರು ಆತನ ಪ್ರಸನ್ನತೆ ಇಲ್ಲದೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. हालेलुया। हालेलुया। उसकी उपस्थिति सब कुछ कराता है। ಆತನ ಪ್ರಸನ್ನತೆ ಎಲ್ಲವನ್ನು ನಡೆಸುವುದು. मैं कोई मैसेज तैयार नहीं करता। ನಾನು ಯಾವ ಸಂದೇಶವನ್ನು ಪ್ರೀತಿ ಮಾಡಲ್ಲ. मैसेज तैयार करना अच्छी बात है, ಆ ಸಂದೇಶವನ್ನು ಪ್ರೀತಿ ಮಾಡೋದು ಒಳ್ಳೆ ವಿಷಯ. लेकिन मैं जाति लोगों के बीच में रहता हूँ। ಆದರೆ ನಾನು ಅನ್ಯ ಜನಾಂಗಗಳ ಜೊತೆಯಲ್ಲಿ ಜೀವಿಸೋದು. तो लोगों के हिसाब से मैं मैसेज देता हूँ। ಅವರ ಜೀವಿತವನ್ನು ನೋಡಿ ಅವರಿಗೆ ನಾನು ಸಂದೇಶವನ್ನು ಕೊಡ್ತೇನೆ. मेरा संदेश आपको समझ में आना चाहिए। ಯಾಕಂದ್ರೆ ನನ್ನ ಒಂದು ಮೆಸೇಜು ಎಲ್ಲರಿಗೂ ಅರ್ಥವಾಗಬೇಕು. ಅದಕ್ಕೆ उसके लिए बिना उपस्थिति का नहीं ही बोल सकता मैं। ಯಾಕಂದ್ರೆ ದೇವರ ಒಂದು ಪ್ರಸನ್ನತೆ ಇಲ್ಲದೆ ನಾನು ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಆಗಲ್ಲ. तो उसके लिए क्या करता हूँ मैं, बताया आपको? ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಗೊತ್ತಾ ನಿಮಗೆ? अन्य भाषा में प्रार्थना करता हूँ। ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ತೀನಿ. ಹಾಲೆಲೂಯಾ। हालेलुया। ಹಾಲೆಲೂಯಾ। किसी को समझ में नहीं आता, ಯಾರಿಗೂ ಅರ್ಥ ಆಗಲ್ಲ. हम क्या प्रार्थना कर रहे हैं हमको ही समझ में नहीं आता। ನಾವೇನ್ ಪ್ರಾರ್ಥನೆ ಮಾಡ್ತೀವೋ ನಮಗೂ ಅರ್ಥ ಆಗಲ್ಲ. नहीं तो अपना मदर टंग में प्रार्थना करेंगे तो कैसा होगा? ನೀವು ನಮ್ಮ ಭಾಷೆ ಮಾತೃಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಾವೇನ್ ಮಾಡ್ತೀವಿ? वो दे दो, ಅದು ಕೊಡು, चावल दे दो, ಅದು ಕೊಡು, ಇದು ಕೊಡು, घर दे दो, ಮನೆ ಕೊಡು, कार दे दो, ಕಾರ್ ಕೊಡು, पास्टर के हर एक चीज दे दो, ಪಾಸ್ಟರ್ಗೆ ಬೇಕಾದದೆಲ್ಲ ಕೊಡು, अभिषेक दे दो, ಅಭಿಷೇಕ ಕೊಡು, सब दे दो दे दो दे दो। ಎಲ್ಲ ಕೊಡಿ 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 ಅಂತಾನೆ ಪ್ರಾರ್ಥನೆ ಮಾಡೋದು. देना कुछ नहीं, सब लेना 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 लेना। ಏನು ನಾವೇನು ಕೊಡಲ್ಲ, ಎಲ್ಲ ದೇವರಿಂದ ಕೊಡಿ ಕೊಡಿ ಅಂತ ತಗೊಳ್ತೀವಿ. वो है हमारा प्रार्थना। ಅದು ನಮ್ಮ ಪ್ರಾರ್ಥನೆ ಆಗಿದೆ. हमारे बच्चे को आशीष करो, ನಮ್ಮ ಮಕ್ಕಳನ್ನ ಆಶೀರ್ವದಿಸಿ. खाली मेरे बच्चों को आशीष करो, ನನ್ನ ಮಕ್ಕಳನ್ನ ಮಾತ್ರ ಆಶೀರ್ವದಿಸಿ. बाजू वाले के बच्चे को आशीष मत करो। ಪಕ್ಕದ ಮನೆಯವ್ರ ಮಕ್ಕಳನ್ನ ಆಶೀರ್ವದಿಸಬೇಡಿ. हालेलुया। ಹಾಲೆಲೂಯಾ। मेरे घर बड़ा बनाओ, ನನ್ನ ಮನೆ ದೊಡ್ಡದಾಗಿ ಮಾರ್ಪಡಿಸಿ. बाजू वाले घर से थोड़ा सा बड़ा, ಪಕ್ಕದ ಮನೆಯವ್ರಿಗಿಂತ ಸ್ವಲ್ಪ ಕೂಡ ದೊಡ್ಡದಾಗ್ಲಿ ನನ್ನ ಮನೆ. मेरे को एक बड़ा गाड़ी दो, ನನಗೆ ಸ್ವಲ್ಪ ದೊಡ್ಡ ಗಾಡಿ. बाजू वाले घर से थोड़ा बड़ा गाड़ी। ಪಕ್ಕದ ಮನೆಯವ್ರಿಗಿಂತ ಸ್ವಲ್ಪ ದೊಡ್ಡ ಗಾಡಿ. ये है हमारे जबान की प्रार्थना, ಅದು ನಮ್ಮ ಬಾಯಿಯಿಂದ ಬರುವಂತ ಪ್ರಾರ್ಥನೆ. मदर टंग प्रार्थना। ಅದು ನಮ್ಮ ಮಾತೃಭಾಷೆಯ ಪ್ರಾರ್ಥನೆ. लेकिन मदर टंग में नहीं, अदर टंग में हम बोलेंगे। ನಾವು ಮಾತೃಭಾಷೆ ಅಲ್ಲ, ಅನ್ಯ ಭಾಷೆಯಲ್ಲಿ ಮಾತಾಡಬೇಕು. अन्य भाषा बोले तो
परमेश्वर आपसे प्रार्थना कराता है। ಅನ್ಯ ಭಾಷೆ ಅಂದ್ರೆ ದೇವರು ನಿಮ್ಮ ಮೂಲಕ ಪ್ರಾರ್ಥನೆ ಮಾಡಿಸ್ತಾರೆ. हो सकता है जब अन्य भाषा बोले तो आपकी बाजू वाले के लिए आप प्रार्थना कर रहे होंगे। ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಕೆಲವೊಮ್ಮೆ ನೀವು ನಿಮ್ಮ ಪಕ್ಕದ ಮನೆಯವರಿಗೋಸ್ಕರ हो ಪ್ರಾರ್ಥಿಸಬಹುದು. सकता बैंगलोर के लोगों के लिए प्रार्थना कर रहे होंगे। ಕೆಲವು ಸಮಯ ನೀವು ಬ್ಯಾಂಗ್ಳೂರಲ್ಲಿರೋ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥಿಸಬಹುದು. हो सकता तेरे परिवार में जो विश्वास में नहीं है उनके लिए प्रार्थना कराते होंगे। ನಿಮ್ಮ ಕುಟುಂಬದಲ್ಲಿ ಯಾವರಾದ್ರೂ ನಂಬಿಕೆ ಇಲ್ಲದಿರುವ ವ್ಯಕ್ತಿಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇರಬಹುದು. अन्य भाषा का प्रार्थना बोले तो तेरे आत्मा तेरे से प्रार्थना कराता है। ಅನ್ಯ ಭಾಷೆಯ ಪ್ರಾರ್ಥನೆ ಅಂದರೆ ನಿನ್ನ ಆತ್ಮ ನಿನ್ನೊಟ್ಟಿಗೆ ಮಾತನಾಡ್ತಾರೆ. इसलिए खलीसिया घंटों भर अन्य भाषा में प्रार्थना करना। ಆದರೆ ಸಭೆಯವರು ಗಂಟೆಗಳ ಕಾಲ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸಬೇಕು. हालेलुया। ಹಲ್ಲೆಲೂಯಾ. पौलुस बोलता है ಪೌಲನು ಹೇಳ್ತಾ ಇದ್ದಾರೆ, मैं सबसे ज्यादा अन्य भाषा बोला। ನಾನು ಎಲ್ಲರಿಗಿಂತ ಹೆಚ್ಚಾಗಿ ಅನ್ಯ ಭಾಷೆ ಮಾತನಾಡುವನಾಗಿದ್ದೇನೆ. अन्य भाषा ही पौलुस को प्रभावशाली बनाया। ಅನ್ಯ ಭಾಷೆ ಪೌಲನನ್ನು ಒಂದು ಪ್ರಭಾವಶಾಲಿಯಾಗಿ अन्य ಮಾರ್ಪಡಿಸಿತು. भाषा ही पौलुस को शक्तिशाली बनाया। ಅನ್ಯ ಭಾಷೆ ಪೌಲನನ್ನು ಒಂದು ಶಕ್ತಿವಂತನಾಗಿ ಮಾರ್ಪಡಿಸಿದ್ದು. हालेलुया। ಹಲ್ಲೆಲೂಯಾ. ये पौलुस और मैं एक ही स्वभाव का आदमी था। ಪೌಲನು ಮತ್ತು ನಾನು ಒಂದೇ ಸ್ವಭಾವದ ವ್ಯಕ್ತಿಯಾಗಿದೆ. एक तो बाहर रहेगा नहीं तो अंदर रहेगा। ಒಂದೆಲ್ಲ ಹೊರಗೆ ಇರ್ತೀವಿ, ಅಲ್ಲಿಂದ ಒಳಗೆ ಇರ್ತೀವಿ. लेकिन मैं खाली अंदर ही बाहर रहा, कुछ किया नहीं। ನಾನು ಹೊರಗೆ ಇದ್ದೆ, ಮತ್ತೆ ಏನು ಮಾಡಿಲ್ಲ. लेकिन पौलुस कैसा था बताया? ಆದ್ರೆ ಪೌಲನ್ ಏನ್ ಮಾಡಿದ್ರು ಗೊತ್ತಾ? बाहर छोड़ेगा तो सब जगह खलीसिया बनाएगा। ಹೊರಗೆ ಬಿಟ್ರೆ ಎಲ್ಲರನ್ನೂ ಕರ್ಕೊಂಡು ಒಂದು ಸಭೆ ಮಾಡ್ತಾ ಇದ್ರು. अंदर रहेगा तो पत्रिका लिखेगा। ಒಳಗೆ ಇದ್ರೆ ಪತ್ರಿಕೆ ಬರಿತಾ ಇದ್ರು. शैतान के लिए इतना सरदर्द था वो, ಆ ಸೈತಾನನಿಗೆ ದೊಡ್ಡ ತಲೆನೋವಾಗಿದ್ರು ಪೌಲ ಅಪೊಸ್ತಲನು. इसलिए बोलता अन्य भाषा में प्रार्थना करो। ಆದ್ದರಿಂದ ಹೇಳ್ತಾರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಬೇಕು. वचन बोलता है कि अन्य भाषा का ज्यादा प्रार्थना तेरे को विश्राम देगा। ವಾಕ್ಯ ಹೇಳ್ತದೆ ಅನ್ಯ ಭಾಷೆಯಲ್ಲಿರುವ ಅನೇಕ ಪ್ರಾರ್ಥನೆಗಳು ನಮಗೆ ವಿಶ್ರಾಂತಿಯನ್ನು ಕೊಡುತ್ತದೆ. अन्य भाषा के लिए मैं धन्यवाद करता हूँ परमेश्वर का। ಅನ್ಯ ಭಾಷೆಗೋಸ್ಕರ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. ये वरदान आपके अंदर में है। ಆ ವರದಾನ ನಿಮ್ಮ ಒಳಗೆ ಇದೆ. ಒಳಗಡೆ ಇದೆಯಾ? ಒಳಗಡೆ ಇದೆ. ಕನ್ನಡ ಗೊತ್ತಾಯ್ತಾ? ಇದೆಯಾ? ಒಳಗಡೆ ಇದೆಯಾ? पौलुस तिमोथियस को बोलता है, ಪೌಲನ ತಿಮೋತಿಯನಿಗೆ ಹೇಳ್ತಾ ಇದ್ದಾರೆ, मेरे हाथ रखने से ನನ್ನ ಹಸ್ತಾಂತರದಿಂದ तेरे अंदर के ನಿನ್ನ ಒಳಗೆ वरदान ज्वल उठता है। ನಿನ್ನ ಒಳಗೆ ಉಕ್ಕಿರುವಂತ ವರದಾನಗಳು ಪ್ರಜ್ವಲಿಸುವಂತೆ ಮಾಡು. हालेलुया। ಹಲ್ಲೆಲೂಯಾ. कल के अंदर तेरे पूरे वरदान बाहर आने वाला है। ನಾಳೆ ಒಳಗಾಗಿ ನಿನ್ನೊಳಗಿರೋ ಎಲ್ಲ ವರದಾನಗಳು ಹೊರಗೆ ಬರುವಂತದಾಗಿದೆ. अंतिम समय में मैं अपना आत्मा हरे पे उंडेलूंगा। ಕಡೆಯ ಕಾಲದಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಸುವೆನು. हमारे बच्चे भविष्यवाणियां करेंगे। ನಮ್ಮ ಮಕ್ಕಳು ಪ್ರವಾದನೆಯನ್ನು ನುಡಿಯುವರು. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8221776157. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.